ಸರ್ವಶಕ್ತಿ ಕಿರಣಗಳನ್ನು ಗ್ರಹಿಸುತ್ತಾ ನಾವೆಲ್ಲರೂ ನಿರೋಗಿಗಳಾಗಿದ್ದೇವೆ. ಆತ್ಮ ನಿರೋಗಿ, ಶರೀರ ನಿರೋಗಿಯಾಗಿದೆ. ಎದುರುಗಡೆ ಅನುಭವ ಮಾಡ್ತಾ ಇದ್ದೇವೆ. ಪರಮಾತ್ಮ ಬಾಪ್ ದಾದ ತನ್ನ ವರದ ಹಸ್ತವನ್ನು ತಲೆಯ ಮೇಲೆ ಇಟ್ಟಿದ್ದಾರೆ. ಆ ವರದ ಹಸ್ತದಿಂದ ಸರ್ವಶಕ್ತಿ ಕಿರಣಗಳು, ಶಾಂತಿ ಕಿರಣಗಳು, ಪವಿತ್ರತೆಯ ಕಿರಣಗಳು ನಿರಂತರ ನನ್ನ ಆತ್ಮದಲ್ಲಿ ತುಂಬಿಕೊಳ್ತಾ ಇದೆ. ಎಲ್ಲ ವ್ಯರ್ಥದ ಹೊರೆ ಹಗೂರವಾಗುತ್ತಿದೆ. ಎಲ್ಲ ಚಿಂತೆಗಳು, ಭಾರ, ಭಯ, ಬೇಜಾರು, ಪರೇಶಾನಿಗಳೆಲ್ಲ ಪರಮಾತ್ಮ ಶಕ್ತಿಯಲ್ಲಿ ಜೀರೋ ಆಗ್ತಾ ಇದೆ, ಹಗೂರವಾಗ್ತಾ ಇದೆ. ನನ್ನ ಆತ್ಮ ಎಲ್ಲ ಬಂಧನಗಳಿಂದ ಮುಕ್ತ ಆಗಿದ್ದೇನೆ. ಪರಮಾತ್ಮ ಆಗಿದ್ದೇನೆ. ಪರಮಾತ್ಮ ಆಗಿದ್ದೇನೆ. ಬಾಪ್ ದಾದ ಮುಗುಳ್ನಗ್ತಾ ನಾವೆಲ್ಲ ಮಕ್ಕಳನ್ನು ಕೈ ಹಿಡಿದು ಸ್ವಲ್ಪ ಎತ್ತರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅನುಭವ ಮಾಡಬೇಕು. ನಾವೆಲ್ಲ ಫರಿಸ್ತೆಗಳು ಬಾಪ್ ದಾದಾರವರ ಕೈ ಹಿಡಿದು ಕರೆದುಕೊಂಡು ಹೊರಟಿದ್ದಾರೆ. ನಾವೆಲ್ಲರೂ ಬಾಬರವರ ಜೊತೆಗೆ ಹಾರುತ್ತಾ ಎತ್ತರದ ಲೈಟಿನ ಬಂಗಾರದ ಬೆಟ್ಟದ ಮೇಲೆ ಕುಳಿತುಕೊಳ್ತಾ ಇದ್ದೇವೆ. ಪರಮಾತ್ಮ ಛತ್ರ ಛಾಯೆಯಲ್ಲಿ ಕುಳಿತುಕೊಳ್ಳುತ್ತಿದ್ದೇವೆ. ಪರಮಾತ್ಮ ಸಾನ್ನಿಧ್ಯದಲ್ಲಿದ್ದೇವೆ. ಅಂದರೆ ಪರಮಾತ್ಮ ಅಂದರೆ ಬಾಪ್ ದಾದಾರವರ ಸಮ್ಮುಖದಲ್ಲಿ ಕುಳಿತುಕೊಂಡಿದ್ದೇವೆ. ಅವ್ಯಕ್ತ ಫರಿಸ್ತೆಗಳಾಗಿ ಅವ್ಯಕ್ತ ವತನದಲ್ಲಿ ಅವ್ಯಕ್ತ ಬಾಪ್ ದಾದಾರವರಿಂದ ಈ ದಿನದ ವಾಣಿಯನ್ನು ಡೈರೆಕ್ಟ್ ಅವ್ಯಕ್ತ ಬಾಪ್ ದಾದಾರವರಿಂದನೇ ಆಲಿಸುತ್ತಿದ್ದೇವೆ. ಏಕಾಗ್ರ ಚಿತ್ತರಾಗಿ ಏಕರಸ ಸ್ಥಿತಿಯಲ್ಲಿ ಕುಳಿತುಕೊಂಡು ಆಲಿಸುತ್ತಿದ್ದೇವೆ. ಮನಾಭವಸ್ಥೆಯಲ್ಲಿದ್ದೇವೆ. ಬಾಪ್ ದಾದ ಎಲ್ಲ ಮಕ್ಕಳ ಅಟೆನ್ಷನನ್ನು ಚೆಕ್ ಮಾಡ್ತಾ ಇದ್ದಾರೆ. ಈ ದಿನದ ವಾಣಿಯನ್ನು ಡೈರೆಕ್ಟ್ ಪರಮಾತ್ಮನಿಂದ ಆಲಿಸುತ್ತಿದ್ದೇವೆ. ಏಕಾಗ್ರ ಚಿತ್ತ ಏಕರಸ ಸ್ಥಿತಿಯಲ್ಲಿ ಏಕಾಂತವಾಸಿಯಾಗಿ ಕುಳಿತುಕೊಂಡಿದ್ದೇನೆ. ಮನ್ಮನಾಭವಸ್ಥೆಯಲ್ಲಿ ಬಾಪ್ ದಾದ ಎಲ್ಲ ಮಕ್ಕಳನ್ನ ನೋಡ್ತಾ ಇದ್ದಾರೆ. ಎಲ್ಲರ ಅಟೆನ್ಷನನ್ನು ತನ್ನ ಕಡೆ ಸೆಳೀತಾ ಇದ್ದಾರೆ. ಪವರ್ಫುಲ್ ಕರೆಂಟನ್ನು ಕೊಡ್ತಾ ಇದ್ದಾರೆ. ಬಾಬಾ ಅವ್ಯಕ್ತ ಬಾಪ್ ದಾದಾರವರಿಂದ ನಾವೆಲ್ಲ ಅವ್ಯಕ್ತ ಫರಿಸ್ತೆಗಳು ಅವ್ಯಕ್ತ ವತನದಲ್ಲಿ ಕುಳಿತುಕೊಂಡು ಅವ್ಯಕ್ತವಾಣಿಯನ್ನು ಆಲಿಸುತ್ತಿದ್ದೇವೆ. परिवार के साथ प्रीत निभाने के लिए नॉलेजफुल बन बाप समान साक्षीपन की स्थिति में रहना है. बाप, स्व, ड्रामा और परिवार चारों में निश्चय बुद्धि बन विजयी बनना है. ಪರಿವಾರದ ಜೊತೆ ಪ್ರೀತಿಯನ್ನು ನಿಭಾಯಿಸುವುದಕ್ಕಾಗಿ ಜ್ಞಾನಪೂರ್ಣರಾಗಿ ತಂದೆಯ ಸಮಾನ ಸಾಕ್ಷಿತನದ ಸ್ಥಿತಿಯಲ್ಲಿರಬೇಕಾಗಿದೆ. ತಂದೆ ಹಾಗೂ ಸ್ವಯಂ, ಡ್ರಾಮಾ ಹಾಗೂ ಪರಿವಾರ ನಾಲ್ಕರಲ್ಲೂ ನಿಶ್ಚಯ ಬುದ್ಧಿಯರಾಗಿ ವಿಜಯೀ ಆಗಬೇಕಾಗಿದೆ. ಬಾಬಾ ಮೈನ್ ಹೆಡ್ಲೈನಲ್ಲಿ ಹೇಳಿದ್ದಾರೆ. ಬಾಬಾ ನಮ್ಮೆಲ್ರಿಗೂ ವಾಣಿಯನ್ನು ನುಡಿಸ್ತಾ ಇದ್ದಾರೆ. ಅನುಭವ ಮಾಡಬೇಕು. आज समर्थ बाप अपने समर्थ बच्चों को देख रहे हैं, क्योंकि हर एक बच्चा स्नेह से बाप समान बनने का पुरुषार्थ बहुत लगन से कर रहे हैं. अंडरलाइन ಯಾರೆಲ್ಲ ಬಾಬಾ ಇಮರ್ಜ್ ಮಾಡ್ಕೊಂಡಿದ್ದಾರೆ ವತನದಲ್ಲಿ ಕೋಟಿಯಲ್ಲಿ ಕೆಲವರಿದ್ದೀವಿ. ಕೆಲವರಲ್ಲೂ ಕೆಲವರಿದ್ದೀವಿ. ಬಾಬಾ ಪರಮಾತ್ಮ ಈ ದಿನ ಸಮರ್ಥ ತಂದೆ ತನ್ನ ಸಮರ್ಥ ಮಕ್ಕಳೆಂದರೆ ನಾವು ಮಕ್ಕಳಿಗೆ ಸಮರ್ಥ ಮಕ್ಕಳು ಅಂತಿದ್ದಾರೆ. ನಮ್ಮನ್ನು ನೋಡ್ತಾ ಇದ್ದಾರೆ. ಯಾಕೆ ಅಂದರೆ ಪ್ರತಿಯೊಂದು ಮಗು ಸ್ನೇಹದಿಂದ ತಂದೆಯ ಸಮಾನ ಆಗುವಂತಹ ಪುರುಷಾರ್ಥ ಬಹಳ ಲಗನಿನಿಂದ ಮಾಡ್ತಾ ಇದ್ದೀರಿ ಅಂತೆ. ಸೊ ಹಾಗಾದರೆ ನಾವೆಲ್ಲರೂ ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ಖಾತ್ರಿ ಆಯಿತಾ? ಬಹಳ ಲಗನಿನಿಂದ ಪರಮಾತ್ಮ ತಂದೆಯ ಸಮಾನ ಆಗುವಂಥ ಪುರುಷಾರ್ಥವನ್ನು ಮಾಡ್ತಾ ಇದೀವೋ ಇಲ್ಲೋ ಬಾಬಾ ನೋಡ್ತಾ ಇದ್ದಾರೆ, ಖುಷಿ ಆಗ್ತಾ ಇದ್ದಾರೆ.
बाप दादा बच्चों को देख खुश होते हैं और दिल में बच्चों के गीत गाते हैं, वाह बच्चे वाह. ನೋಡಿ ಬಾಬಾ ನಾವು ಮಕ್ಕಳನ್ನ ನೋಡ್ತಾ ಖುಷಿ ಆಗ್ತಾರೆ, ಹೃದಯದಲ್ಲಿ ಮಕ್ಕಳ ಗೀತೆಯನ್ನು ಹಾಡ್ತಾ ಇದ್ದಾರೆ. ವಾಹ ಮಕ್ಕಳೇ ವಾಹ. ನೋಡಿ ಯಾರೆಲ್ಲ ಪುರುಷಾರ್ಥ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಬಾಬರವರ ಸಮಾನ ಅಂಥ ಮಕ್ಕಳು ನೋಡ್ತಾ ಬಾಬಾ ವಾಹ ಮಕ್ಕಳೇ ವಾಹ ಅಂತ ಗೀತೆಯನ್ನು ಹಾಡ್ತಾ ಇದ್ದಾರೆ. ಕ್ಯೂಂಕಿ ಬಚ್ಚೆ ಬಾಪ್ ಕೆ ಬಿ ಸಿರ್ ಕೆ ತಾಜ್ ಹೇ. ಯಾಕಂದರೆ ನೀವು ಮಕ್ಕಳು ನನ್ನ ತಲೆಯ ಕಿರೀಟ ಆಗಿದ್ದೀರಿ ಅಂದರು ಬಾಬರವರು. ಪರಮಾತ್ಮ ತಂದೆಯ ಕಿರೀಟ ಆಗಿದ್ದೀರಿ. ದೇಖೋ ಬಚ್ಚೋं की पूजा ಡಬಲ್ ರೂಪ ಮೇ ಹೋತಿ ಹೇ. ಬಾಬಾ ನಮ್ಮನ್ನು ಹೈಯೆಸ್ಟ್ ಸ್ಥಾನದಲ್ಲಿಟ್ಟು ನೋಡ್ತಾ ಇದ್ದಾರೆ, ನಮ್ಮನ್ನು ಮುಂದಿಟ್ಟು ನೋಡ್ತಾ ಇದ್ದಾರೆ. ನಿಮಗೆ ಡಬಲ್ ಪೂಜೆ ಮಾಡಲಾಗ್ತದೆ, ನಿಮ್ಮದು ಡಬಲ್ ರೂಪದಲ್ಲಿ ಪೂಜೆ ಆಗ್ತದೆ ನಿಮ್ಮದು ಅಂತಿದ್ದಾರೆ ಬಾಬ್ರವರು. ಬಾಪ್ ಕಿ ಪೂಜಾ ಏಕ ರೂಪ ಮೇ ಹೋತಿ ಹೈ. ಬಾಪಂದು ಒಂದೇ ರೂಪದಲ್ಲಿ ಪೂಜೆ ಆಗ್ತದೆ. ನಮ್ಮದು ಡಬಲ್ ರೂಪ ಹೇಗೆ, ಒಂದು ದೇವತಾ ಒಂದು ಸಾಲಿಗ್ರಾಮ್ ರೂಪದಲ್ಲಿ ಪೂಜೆ ಆಗ್ತದೆ. ಅಪ್ಪಾಜಿದು ಓನ್ಲಿ ಲಿಂಗು ರೂಪದಲ್ಲಿ ಪೂಜೆ ಮಾಡ್ತಾರೆ ಅವ್ರನ್ನ ಅಷ್ಟೇ. ಸೊ ಹಾಗೆ ಬಾಬಾ ಹೇಳ್ತಾರೆ ನೀವು ಡಬಲ್ ರೂಪದಿಂದ ಪೂಜಿಸಲ್ಪಡ್ತೀರಿ. तो बच्चे बाप से भी बाप द्वारा आगे जाते हैं, इसलिए बाप बच्चों के पुरुषार्थ को देख खुश है. अंडरलाइन ನೋಡಿ, ಮಕ್ಕಳು ನಾವು ಪರಮಾತ್ಮ ತಂದೆಗಿಂತನೂ ಕೂಡ ಆ ತಂದೆಯ ಮುಖಾಂತರ ಮುಂದೆ ಹೋಗ್ತೀವಿ. ಹಾಗಾಗಿ ಪರಮಾತ್ಮ ತಂದೆ ಮಕ್ಕಳ ಪುರುಷಾರ್ಥವನ್ನು ನೋಡಿ ಖುಷಿ ಪಡ್ತಾರೆ. ನನಗಿಂತ ಮುಂದೆ ಹೋಗ್ತಾರೆ ಪುರುಷಾರ್ಥ ಮಾಡಿ ಮಕ್ಕಳು, ಅವ್ರ ಮುಖಾಂತರನೇ ಅಲ್ವ ನಾವು ಮುಂದೆ ಹೋಗೋದು. ನಂಬರ್ ವಾರ್ ತೋ ಹೇ ಲೇಕಿನ್ ಪುರುಷಾರ್ಥ ಕ ಲಕ್ಷ್ಯ ಆಗೆ ಬಡಾ ರಹಾ ಹೇ. ನಂಬರ್ ವಾರ್ ಅಂತೂ ಇದ್ದೀರಿ, ಆದರೆ ಪುರುಷಾರ್ಥದ ಲಕ್ಷ್ಯ ನಿಮ್ಮನ್ನು ಮುಂದೆ ವೃದ್ಧಿ ಮಾಡಿಸ್ತಾ ಇದೆ, ಮುಂದೆ ಕರ್ಕೊಂಡು ಹೋಗ್ತಾ ಇದೆ. आज अमृत वेले चारों ओर के बच्चों में एक बात जो ज्ञान का फाउंडेशन है वहाँ देखा. ಬಾಬಾ ಇವತ್ತು ಅಮೃತ ವೇಳೆ 4 ಕಡೆ ಮಕ್ಕಳಲ್ಲಿ ಒಂದು ಮಾತನ್ನು ನೋಡಿದ್ರು. ಯಾವುದು? ಜ್ಞಾನದ ಫೌಂಡೇಶನ್. ಎಲ್ಲ ಮಕ್ಕಳಲ್ಲಿ ಒಂದು ಮಾತು ಏನು? ಜ್ಞಾನದ ಫೌಂಡೇಶನ್ ಏನಾಗಿದೆ ಅದನ್ನು ನೋಡಿದರು. ಫೌಂಡೇಶನ್ ಹೇ ನಿಶ್ಚಯ. ಜ್ಞಾನದ ಫೌಂಡೇಶನ್ ಏನು? ಎಲ್ಲರೂ ಜ್ಞಾನ ಕೇಳ್ತಾ ಇದೆ ಅಂದರೆ ಅದು ಯಾವ ಫೌಂಡೇಶನ್ ಇದೆ ನಿಮ್ಮಲ್ಲಿ? ನಿಶ್ಚಯ ಇದೆ ಅಲ್ವಾ? ನಿಶ್ಚಯ ಇದೆ ಇಲ್ಲೋ ಎಲ್ರಿಗೂ ಬಾಬನ ಮೇಲೆ? ನಿಶ್ಚಯ ಇದೆ ಅಲ್ವಾ ಎಲ್ರಿಗೂ? ನಿಶ್ಚಯ ನೋಡ್ತಾ ಇದ್ದಾರೆ ಬಾಬಾ. ಜ್ಞಾನದ ಫೌಂಡೇಶನ್ ನಿಶ್ಚಯ ಮಕ್ಕಳದು. ಕಹಾ ಹುವಾ ಬಿ ಹೇ ನಿಶ್ಚಯ ಬುದ್ಧಿ, ಕಹಾ ಹುವಾ ಹೇ ನಿಶ್ಚಯ ಬುದ್ಧಿ. ನಿಶ್ಚಯ ಬುದ್ಧಿ ಏನಂತ ಹೇಳಲಾಗಿದೆ? ನಿಶ್ಚಯ ಬುದ್ಧಿ ಏನಂತ ಹೇಳಲಾಗಿದೆ? ಎಕ್ಸಲೆಂಟ್. ಪಾರ್ವತಿ ಅಕ್ಕವ್ರನ್ನ ಬಾಬಾ ನೋಡ್ತಾ ಮುಗುಳ್ನಗ್ತಾ, ಪವರ್ಫುಲ್ ದೃಷ್ಟಿ ಕೊಡ್ತಾ ಮುಗುಳ್ನಗ್ತಾ ಇದ್ದಾರೆ. ಬಾಬರವರ ಸಮ್ಮುಖದಲ್ಲಿದ್ದೀರಿ ಪಾರ್ವತಿ. ಎಕ್ಸಲೆಂಟ್. निश्चय बुद्धि विजयंती. वेरी गुड. तो आप सबका निश्चय देखा, सभी का नंबर वार बाप में तो निश्चय है ही. ನಿಮ್ಮೆಲ್ಲರ ನಿಶ್ಚಯವನ್ನು ನೋಡಿದೆ, ಎಲ್ಲರದು ನಂಬರ್ ವಾರ್ ತಂದೆಯ ಮೇಲೆ ನಿಶ್ಚಯ ಇದೆ. ಉಸ್ಕಿ ನಿಶಾನಿ ಸಭಿ ಬಾಪ್ ಕೋ ಪಹಚಾನ್ ಬಾಪ್ ಕೆ ಬನೆ ಹೇ. ಅದರ ಗುರುತು ಎಲ್ರಿಗೂ ನಿಶ್ಚಯ ಇದೆ ಅನ್ನುವುದಕ್ಕೆ ಗುರುತೇನು, ಸಂಕೇತ ಏನು, ಚಿಹ್ನೆ ಏನು? ಎಲ್ಲರೂ ಅಪ್ಪಾಜಿ ಪರಮಾತ್ಮನ ಪರಿಚಯ, ಅವ್ರನ್ನ ಗುರುತಿಡಿದ್ವಿ, ಕಂಡು ಹಿಡಿದ್ವಿ, ಪರಿಚಯವನ್ನು ತೆಗೆದುಕೊಂಡ್ವಿ, ಅರ್ಥ ಮಾಡಿಕೊಂಡ್ವಿ, ಬಾಬರವರಾದ್ವಿ. ಅವ್ರನ್ನ ಪರಿಚಯ ಮಾಡಿಕೊಂಡು ಅವ್ರಿಗೆ ಸೇರಿದವರಾದ್ವಿ ನಾವು. और यहाँ भी बाप से मिलने के लिए आए हैं. ಇಲ್ಲಿ ವತನಕ್ಕೆ ಹೇಗೆ ಬಂದಿದ್ದೀರಿ? ಯಾವ ಉದ್ದೇಶಕ್ಕೆ ಬಂದಿದ್ದೀರಿ ವತನದಲ್ಲಿ? ಎಲ್ಲರೂ ಈಗ ಮಿಲನ ಮಾಡಲಿಕ್ಕೆ ಬಂದಿದ್ದೀರಿ ಪರಮಾತ್ಮನ ಜೊತೆಗೆ. ಅಪ್ಪಾಜಿ ಬಾಪ್ ದಾದಾರವರ ಜೊತೆಗೆ ಮಿಲನ ಮಾಡಲಿಕ್ಕೆ ಬಂದಿದ್ದೀರಿ ಅಂತಿದ್ದಾರೆ ಬಾಬ್ರವರು. ವಂಡರ್ಫುಲ್ ಅಲ್ವಾ? ಬಾಪ್ ಮೇ बाबा ಹೇಳ್ತಿದ್ದಾರೆ मिलने के लिए आए हैं. बाप में हर एक बच्चे का अटूट निश्चय है, लेकिन बाप के साथ और भी निश्चय पक्का होना चाहिए. अंडरलाइन. ಬಾಬರವರಲ್ಲಿ ಪ್ರತಿಯೊಂದು ಮಗುವಿಂದು ಅನ್ಕಟೇಬಲ್, ಅಟೂಟ್, ಅನ್ಬ್ರೇಕೇಬಲ್ ನಿಶ್ಚಯ ಇದೆ. ಒಟ್ಟು ಬ್ರೇಕ್ ಮಾಡಲಿಕ್ಕೆ ಯಾರಿಂದನೂ ಸಾಧ್ಯವಿಲ್ಲದಂತಹ ನಿಶ್ಚಯ ಪರಮಾತ್ಮ ತಂದೆ ಮೇಲಿದೆ ನಿಮ್ಮದು. ಅದರ ಜೊತೆಗೆ ನಿಶ್ಚಯ ಇನ್ನೂ ಕೆಲವೊಂದರಲ್ಲಿ ಪಕ್ಕಾ ಆಗಬೇಕು. ಯಾವುದ್ಯಾವುದರಲ್ಲಿ ಪಕ್ಕಾ ಆಗಬೇಕು ನಿಶ್ಚಯ? ಇನ್ನು ಯಾವುದ್ಯಾವುದ್ರಲ್ಲಿ ಪಕ್ಕಾ ಆಗಬೇಕು ನಿಶ್ಚಯ? ಬಾಬನ ಮೇಲೆ ನಿಶ್ಚಯ ಆಯಿತು ನಮಗೆ, ಇನ್ಯಾವುದ್ರ ಮೇಲೆ ನಿಶ್ಚಯ ಆಗಬೇಕು?
ಸ್ವಯಂನ ಮೇಲೆ. ಮತ್ತಿನ್ಯಾವುದ್ರ ಮೇಲೆ ನಿಶ್ಚಯ ಆಗಬೇಕು? ಡ್ರಾಮಾದ ಮೇಲೆ. ಓಕೆ, ಮತ್ತೆ ಈಶ್ವರೀಯ ಪರಿವಾರದ ಮೇಲೆ. ಎಕ್ಸಲೆಂಟ್ ಅಶ್ವಿನಿ ಕೌರ್, ವಂಡರ್ಫುಲ್. ಸ್ವಯಂನ ಮೇಲೆ, ಡ್ರಾಮಾದ ಮೇಲೆ, ಈಶ್ವರೀಯ ಪರಿವಾರದ ಮೇಲೆ. ಬಾಬನ ಮೇಲೆ ನಿಶ್ಚಯ ಇದೆ, ಆದರೆ ಸ್ವಯಂನ ಮೇಲೂ ನಿಶ್ಚಯ ಬೇಕು, ಡ್ರಾಮಾ ಮೇಲೂ ಕೂಡ ನಿಶ್ಚಯ ಬೇಕು. ಇನ್ನು ಈಶ್ವರೀಯ ಪರಿವಾರದ ಮೇಲೆ ನಿಶ್ಚಯ. ನಿಶ್ಚಯ ಅಂದರೆ ಹೇಗೆ ನಿಶ್ಚಯ ಮಾಡ್ತೀರಿ? ಅವ್ರ ಮೇಲೆ ನಂಬಿಕೆ ಇರಬೇಕಲ್ವಾ, ಫೇತ್ ಬೇಕಲ್ವಾ. ಸ್ವಯಂನ ಮೇಲೆ ಕಾನ್ಫಿಡೆನ್ಸ್ ಇರಬೇಕು, ಪರಮಾತ್ಮನ ಮೇಲೆ ಕಾನ್ಫಿಡೆನ್ಸ್ ಇರಬೇಕು, ನಮ್ಮ ಪರಿವಾರದ ಆತ್ಮಗಳ ಮೇಲೂ ಕೂಡ ನಂಬಿಕೆ ಇರಬೇಕು, ನಿಶ್ಚಯ ಇರಬೇಕು. ಬಾಬಾ ಏನು ಹೇಳ್ತಾರೆ ನೋಡೋಣವಾ? ಎಲ್ಲರದು ಬಾಬರವರ ಮೇಲೆ ಅನ್ಬ್ರೇಕಬಲ್ ನಿಶ್ಚಯ ಇದೆ, ಆದರೆ ಬಾಬರವರ ಜೊತೆ ನಿಶ್ಚಯ ಇನ್ನೂ ಕೆಲವೊಂದರಲ್ಲಿ ಪಕ್ಕಾ ಆಗಬೇಕು. ಯಾವುದು? ವಹೇ ಸ್ವ ಮೇ ನಿಶ್ಚಯ, ಸ್ವಯಂನಲ್ಲಿ ನಿಶ್ಚಯ. साथ में ड्रामा में निश्चय और परिवार में निश्चय. इन 4 प्रकार के निश्चय में पक्के होना अर्थात निश्चय बुद्धि ವಿಜಯಂತಿ बनना. ನೋಡಿ, ಈ 4 ಪ್ರಕಾರದ ನಿಶ್ಚಯದಲ್ಲಿ ಪಕ್ಕ ಆಗುವುದಂದ್ರೇನೋ ನಿಶ್ಚಯ ಬುದ್ಧಿ ವಿಜಯಂತಿ ಆಗುವಂಥದ್ದು. ನೋಡಿ, ನಿಶ್ಚಯ ಇಟ್ಟಾದರೂ ನೋಡ್ರಿ ನೀವು, ಸ್ವಯಂನ ಮೇಲೆ, ಪರಿವಾರದ ಮೇಲೆ, ಪರಮಾತ್ಮನ ಮೇಲೆ, ಡ್ರಾಮಾದ ಮೇಲೆ ಇದ್ದರೆ ನೀವು ನಿಶ್ಚಯ ಬುದ್ಧಿ ಯಾರಿರ್ತೀರಿ ಅವರು ವಿಜಯಿ ರತ್ನಗಳು. ವಿಜಯಂತಿ, ನಿಮ್ಮ ವಿಜಯ ಆಗ್ತದೆ. ಪ್ರತಿ ಹೆಜ್ಜೆಯಲ್ಲಿ, ಪ್ರತಿ ಸಂಕಲ್ಪದಲ್ಲಿ ವಿಜಯಿ ಆಗ್ತೀರಿ ಅಂತ. ತೋ ಚೆಕ್ ಕರೋ ಕಿ ಇನ್ 4 ನಿಶ್ಚಯ ಮೇ ಪಕ್ಕೆ ಹೇ. ಚೆಕ್ ಮಾಡಿಕೊಡ್ರಿ, ನಾನು ಸ್ವಯಂನ ಮೇಲೆ ನಿಶ್ಚಯ ಇದೆಯಾ, ನನಗೆ ಆ ಪರಮಾತ್ಮನ ಮೇಲೆ ನಿಶ್ಚಯ ಇದೆಯಾ, ನನಗೆ ನನ್ನ ಪರಿವಾರ, ಈಶ್ವರೀಯ ಪರಿವಾರದ ಮೇಲೆ ನಿಶ್ಚಯ ಇದೆಯಾ, ಡ್ರಾಮಾದ ಮೇಲೆ ನಿಶ್ಚಯ ಇದೆಯಾ, ಚೆಕ್ ಮಾಡಿಕೊಡ್ರಿ ಅಂತಿದ್ದಾರೆ ಪಾಪರು. ನಿಶ್ಚಯ ಪಕ್ಕಾ ಇದೆಯಾ? ಬಾಪ್ ಮೇ ತೋ ಸಭಿ ಕಹತೆ ಹೇ ಮೇರಾ ಬಾಬಾ और मैं बाप की. ತಂದೆಯಲ್ಲಂತೂ ಎಲ್ಲರೂ ಹೇಳ್ತೀರಿ ಏನು? ಎಲ್ಲರೂ ಏನು ಹೇಳ್ತೀರಿ? ಮೇರಾ ಬಾಬಾ, ನನ್ನ ಬಾಬಾ ಅವರು ಅಂತ ಹೇಳ್ತೀರಲ್ವ, ಮೇರಾ ಬಾಬಾ ಅಂತ ಹೇಳ್ತೀರಲ್ವ. ಅವ್ರ ಮೈ ಬಾಪ್ಕಿ, ನಾನು ಬಾಬರವ್ರಿಗೆ ಸೇರಿದವರು. ಬಾಪ್ ಕೋ ಮೇರಾ ಕಹಕರ್ ಬಾಪ್ ಕಾ ಪೂರಾ ಅಧಿಕಾರ ಪ್ರಾಪ್ತ ಕರ್ ಲಿಯಾ. ಅಪ್ಪಾಜಿ ತಂದೆಗೆ ನನ್ನವರು ಇವರು, ನಮ್ಮಪ್ಪಾಜಿಯವರು, ನಮ್ಮ ಬಾಬಾ ಇವರು, ಶಿವಬಾಬಾ ನಮ್ಮ ತಂದೆ ಇವರು ಅಂತ ಹೇಳಿಬಿಟ್ಟು ಪೂರ್ತಿ ಅಧಿಕಾರ ಪ್ರಾಪ್ತಿ ಮಾಡಿಕೊಂಡ್ರಿ. ಅವರಲ್ಲಿರುವ ಖಜಾನೆಗಳು, ಶಕ್ತಿಗಳು, ವರದಾನಗಳೆಲ್ಲದಕ್ಕೂ ನೀವು ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಂಡ್ರಿ. ಸದಾ ಬಾಪ್ಗೆ ದ್ವಾರ ಅಧಿಕಾರ, सदा बाप के द्वारा अधिकारी बन सर्व खजानों के अधिकारी बन गए हैं. सदा परमात्मा ತಂದೆಯ ಮುಖಾಂತರ ಅಧಿಕಾರಿಯಾಗಿ ಸರ್ವ ಖಜಾನೆಗಳ ಅಧಿಕಾರಿಯಾಗಿಬಿಟ್ರಿ. ಸಾತ್ ಮೇ ಸ್ವ ಮೇ ಬಿ ನಿಶ್ಚಯ ಜರೂರಿ ಹೇ ಕ್ಯಾ? ಕ್ಯೂ? ಬಾಬಾ ಕೇಳ್ತಿದ್ದಾರೆ. ಸ್ವಯಂನ ಮೇಲೆ ನಿಶ್ಚಯ ಆಗಬೇಕು. साथ में स्व में भी निश्चय जरूरी है. क्यों? अगर स्व में निश्चय नहीं है तो दिल शिकस्त बन जाती. ನಿಮ್ಮ ಮೇಲೆ ನಿಮಗೆ ನಿಶ್ಚಯ ಇಲ್ಲ ಅಂದರೆ ಬಾಬಾ, ಅಥವಾ ಏನಾದರೂ ಸಿಚುವೇಶನ್ ಬಂತು ಅಂದರೆ ಹೃದಯ ವಿಧೇಯರಾಗ್ಬಿಡ್ತೀರಿ ನೀವು, ಸಟ್ಕೊಂಡ್ಬಿಡ್ತೀರಿ ನೀವು. ಒಂದು ದಿನ ಬಾಬಾ ಚೆನ್ನಾಗಿ ಹೊಗಳಿರ್ತಾರೆ ಮುರಳಿಯಲ್ಲಿ, ಇನ್ನೊಂದು ದಿನ ಬಾಬಾ ಸ್ಟ್ರಾಂಗಾಗಿ ಪಾಠ ಕಲಿಸಿರ್ತಾರೆ, ನಿಮಗೆ ಹೇಳಿರ್ತಾರೆ. ಆ ಸಮಯದಲ್ಲಿ ನೀವು ಸಟ್ಕೊಂಡ್ಬಿಡ್ತೀರಿ. ಯಾವಾಗ ನೀವು ಆತ್ಮ ಅಂತ ಸ್ವಯಂ ನಿಶ್ಚಯ ಮಾಡ್ಕೊಳ್ತೀರಿ, ಹೇಳುವಂಥವ್ರು ನಾನು ಆತ್ಮನ ತಂದೆ ಪರಮಾತ್ಮ ಅಂತ ನಿಶ್ಚಯ ಇಟ್ಕೊಂಡಿರ್ತೀರಿ, ಯಾವಾಗ ಏನಾಗ್ತದೆ? ಹೃದಯ ವಿಧೀರ್ಣತೆ ಬರುವುದಿಲ್ಲ. ಸ್ವ ಮೇ ನಿಶ್ಚಯ ಯಹಿ ಹೇ ಕಿ ಮೈ ಬಾಪ್ ದ್ವಾರ ಸ್ವಮಾನಧಾರಿ ಹೂ. ಸ್ವಯಂ ನನ್ನ ಮೇಲೆ ನಿಶ್ಚಯ ಅಂದರೆ ಏನು? ನಾನು ಪರಮಾತ್ಮನ ಮುಖಾಂತರ ನಾನು ಸ್ವಮಾನಧಾರಿ, ಸ್ವಮಾನವನ್ನು ಧರಿಸಿಕೊಂಡಂಥ ಅಂದರೆ ಸೆಲ್ಫ್ ರೆಸ್ಪೆಕ್ಟನ್ನು ಧರಿಸಿಕೊಂಡು, ಅಂದರೆ ನಾನು ಆತ್ಮ ಪರಮಾತ್ಮನ ಮಗುವಾಗಿದ್ದೇನೆ, ಅಥವಾ ನಾನು ಆತ್ಮ ಮಾಸ್ಟರ್ ಸರ್ವಶಕ್ತಿಮಾನ್ ಆಗಿದ್ದೇನೆ, ಅಥವಾ ನಾನು ಆತ್ಮ ಸ್ವರಾಜ್ಯಾಧಿಕಾರಿಯಾಗಿದ್ದೇನೆ, ಅಥವಾ ನಾನು ಆತ್ಮ ಬಿಂದು ಆಗಿದ್ದೇನೆ, ಪರಮಾತ್ಮನ ಸಂತಾನನಾಗಿದ್ದೇನೆ. ಒಟ್ಟಾರೆ ಒಂದು ಸುಮಾನಧಾರಿ ಸ್ವಯಂನ ಮೇಲೆ ಬಾಬಾ ಹೇಳ್ತಿದ್ದಾರೆ. ಅದಕ್ಕೇನೆ ಪರಮಾತ್ಮನ ಮುಖಾಂತರ ಸ್ವಮಾನಧಾರಿಯಾಗಿದ್ದೇನೆ, ಸ್ವರಾಜ್ಯ ಅಧಿಕಾರಿಯಾಗಿದ್ದೇನೆ. ಸ್ವಮಾನಧಾರಿ ಏನು? ಸ್ವರಾಜ್ಯ ಅಧಿಕಾರಿಯಾಗಿದ್ದೇನೆ. ಸ್ವರಾಜ್ಯ ಅಂದರೆ ನಾನು ಆತ್ಮ ರಾಜ, ಕರ್ಮ ಇಂದ್ರಿಯಗಳೆಂಬ ಪ್ರಜೆಗಳಿಗೆ ನಾನು ಆತ್ಮ ರಾಜನಾಗಿದ್ದೇನೆ. ಸ್ವರಾಜ್ಯ, ಸ್ವಯಂನ ರಾಜ, ಸ್ವರಾಜ್ಯ ಅಧಿಕಾರಿಯಾಗಿದ್ದೇನೆ. ಅನುಭವಕ್ಕೆ ಬರ್ತದಾ ನಾನು ಸ್ವರಾಜ್ಯ ಅಧಿಕಾರಿ ಅಂತ? ಚೆಕ್ ಮಾಡ್ಕೋಬೇಕಾಗಿದೆ. ಸ್ವಮಾನಧಾರಿ ಅಂದಾಗ ನಾನು ಸ್ವರಾಜ್ಯ ಅಧಿಕಾರಿಯಾಗಿದ್ದೇನೆ.
ಕರ್ಮ ಇಂದ್ರಿಯಗಳಿಗೆ ಮಾಲೀಕನಾಗಿದ್ದೇನೆ, ಶರೀರಕ್ಕೆ ಮಾಲೀಕನಾಗಿದ್ದೇನೆ, ನಾನಾತ್ಮ ಅಧಿಕಾರಿಯಾಗಿದ್ದೇನೆ, ಪರಮಾತ್ಮನ ಮಗು ಆಗಿದ್ದೇನೆ. ಒಂದು ಅಪ್ಪಾಜಿ ಪರಮಾತ್ಮ ತಂದೆ ಹತ್ರ ಇರುವಂಥ ಎಲ್ಲ ಆಸ್ತಿಗೆ ಖಜಾನೆಗಳಿಗೆ ಅಧಿಕಾರಿ, ಪ್ಲಸ್ ಈ ಶರೀರಕ್ಕೆ ನಾನಾತ್ಮ ಮಾಲೀಕ, ಶರೀರದಲ್ಲಿ ಕರ್ಮ ಇಂದ್ರಿಯಗಳಿಗೆ ನಾನಾತ್ಮ ರಾಜ ಸ್ವರಾಜ್ಯ ಅಧಿಕಾರಿಯಾಗಿದ್ದೇನೆ. ಸ್ವಯಂ ಬಾಪ್ನೆ ಮುಜೆ ಕಿತ್ತನೆ ಸುಮಾನ್ ದಿಯೇ, ಎಷ್ಟೊಂದು ಸುಮಾನಗಳನ್ನ ಕೊಟ್ಟಿದ್ದಾರೆ ಬಾಬ್ರವರು, ಹೌದು ಅಲ್ವೋ? ಸುಮಾನಗಳನ್ನ ಎಷ್ಟು ಕೊಟ್ಟಿದ್ದಾರೆ ಪಾಪ್ರವರು. ಏಕೇಕ್ ಸುಮಾನಕ್ಕೂ ಸ್ಮೃತಿ ಮೇಲೆ ಲಾವೋ ತೋ ಕಿತ್ನಾ ನಶಾ ಚಡ್ತಾ ಹೇ. ಒಂದೊಂದು ಸುಮಾನವನ್ನು ನೀವು ತಗೊಂಡ್ರದ್ದೇ ಆದರೆ ಎಷ್ಟು ನಶೆ ಏರ್ತದೆ ನೋಡ್ರಿ. ನಾನು ಮಾಸ್ಟರ್ ಸರ್ವಶಕ್ತಿಮಾನ್ ಆಗಿದ್ದೆ, ಮಾಸ್ಟರ್ ತ್ರಿಕಾಲದರ್ಶಿ ಆಗಿದ್ದೇನೆ, ಮಾಸ್ಟರ್ ತ್ರಿನೇತ್ರಿ ಆಗಿದ್ದೇನೆ, ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನ್ ಅಂದ ತಕ್ಷಣ ಹೆಂಗೆ ನಶೆ ಇರ್ತದೆ ನಮಗೆ. ನಾನಾತ್ಮ ಉದ್ಧಾರ ಮೂರ್ತಿಯಾಗಿದ್ದೇನೆ, ಪರಮಾತ್ಮನ ಸಂತಾನನಾಗಿದ್ದೇನೆ, ನಿರೋಗಿಯಾಗಿದ್ದೇನೆ, ನಿರ್ವಿಘ್ನನಾಗಿದ್ದೇನೆ. ಬಾಬನಲ್ಲಿರೋ ವಿಶೇಷತೆಗಳೆಲ್ಲ ನಮ್ಮಲ್ಲಿ ತಗೊಂಡು ಮಾಡ್ಬೋದಲ್ಲ. ಆ ಸೋಮಾನಗಳು ಎಷ್ಟು ಸಾಕಷ್ಟಿದೆ ನಮ್ಮಲ್ಲಿ. ಸರ್ವಗುಣ ಸಂಪನ್ನನಾಗಿದ್ದೇನೆ, 16 ಕಲಾ ಸಂಪೂರ್ಣನಾಗಿದ್ದೇನೆ, ಮಾಸ್ಟರ್ ದುಃಖ ಹರ್ತ ಸುಖಕರ್ತ ಆಗಿದ್ದೇನೆ. ಹೌದು ಅಲ್ವೋ? ಕಲ್ಯಾಣಕಾರಿ, ವಿಶ್ವ ಕಲ್ಯಾಣಕಾರಿಯಾಗಿದ್ದೇನೆ, ಮಹಾದಾನಿಯಾಗಿದ್ದೇನೆ, ವರದಾನಿಯಾಗಿದ್ದೇನೆ, ಮಾಸ್ಟರ್ ರಚಯಿತ ಆಗಿದ್ದೇನೆ, ಮಾಸ್ಟರ್ ದಾತ ಆಗಿದ್ದೇನೆ, ಅವ್ಯಕ್ತ ಫರಿಸ್ತಾ ಆಗಿದ್ದೇನೆ, ಮಹಾನ್ ಆತ್ಮ ಆಗಿದ್ದೇನೆ, ಪುಣ್ಯ ಆತ್ಮ ಆಗಿದ್ದೇನೆ, ಶ್ರೇಷ್ಠ ಆತ್ಮ ಆಗಿದ್ದೇನೆ, ಅಷ್ಟಶಕ್ತಿ ಸ್ವರೂಪಧಾರಿಯಾಗಿದ್ದೇನೆ, ಇಷ್ಟದೇವಿಯಾಗಿದ್ದೇನೆ, ಸಹನಶೀಲತಾ ಮೂರ್ತಿಯಾಗಿದ್ದೇನೆ, ಮರ್ಯಾದ ಪುರುಷೋತ್ತಮನಾಗಿದ್ದೇನೆ. ಎಷ್ಟು ಸಾಕಷ್ಟಿದಾವಲ್ವ ನಮ್ಮದೇ ಆದಂತಹ ಸ್ವಮಾನಗಳು. ಪರಮಾತ್ಮನ ಮುಖಾಂತರ ಸಿಕ್ಕಿದೆ ತಾನೇ ಸ್ವಮಾನ. ಒಂದೊಂದು ಸುಮಾನವನ್ನು ಸ್ಮೃತಿಯಲ್ಲಿ ತಂದಿದ್ದೆ ಆದರೆ ಎಷ್ಟು ನಶೆ ಏರ್ತದೆ ಮಕ್ಕಳೇ ಅಂತಿದ್ದಾರೆ. ಆಜ್ ಕಲ್ ಕಿಸಿ ಕೋ भी कोई टाइटल मिलता है तो वहाँ भी अपना ಭಾಗ್ಯ ಸಮझते हैं. ಈಗಿನ ದಿನಗಳಲ್ಲಿ ಯಾರಿಗಾದರೂ ಯಾವುದಾದ್ರೂ ಟೈಟಲ್ ಸಿಗ್ತದೆ ಅಂದರೆ ಅದು ಕೂಡ ಅವರ ಒಂದು ಭಾಗ್ಯ ಅಂತ ತಿಳ್ಕೊಳ್ತಾರೆ, ಹೌದು ಅಲ್ವೋ? ಲೇಕಿನ್ आप बच्चों को एक ಸುಮಾನ ಕಿಸ್ನೆ ದಿಯಾ ಹೈ. ನೀವು ಮಕ್ಕಳಿಗೆ ಒಂದೊಂದು ಸುಮಾನವನ್ನು ಯಾರು ಕೊಟ್ಟಿದ್ದಾರೆ? ಪರಮೇಶ್ವರ ಕೊಟ್ಟಿದ್ದಾರೆ. ಇಲ್ಲೇ ರಾಷ್ಟ್ರಪತಿ ಕಡೆ ಹೋಗಿ ಯಾವುದೋ ಒಂದು ಅವಾರ್ಡ್ ತೊಗೊಂಬಂದ್ರೆ ಅವ್ರಿಗೆ ದೊಡ್ಡ ಹೈಯೆಸ್ಟ್ ಲೆವೆಲಲ್ಲಿ ಅನುಭವ ಮಾಡ್ಕೊಳ್ತಾರಲ್ವ ಅವರು. ಅಥವಾ ಡಾಕ್ಟ್ರೇಟ್ ಸಿಕ್ತು ಅಂದರೆ ಎಷ್ಟು ಹೈಯೆಸ್ಟ್ ಅಂದ್ಕೊಳ್ತಾರೆ. ಯಾವುದೋ ಒಂದು ಪೊಸಿಷನ್ ಸಿಕ್ಕರೆ, ಟೈಟಲ್ ಸಿಕ್ಕರೆ ಎಷ್ಟು ಹೈಯೆಸ್ಟ್ ಅನುಭವ ಮಾಡ್ತಾರಲ್ವ ಅವರು. ಅಧಿಕಾರಿತನದ ಅನುಭವ ಮಾಡ್ತಾರಲ್ವ. MLA, MP, ಚೀಫ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್, ಪ್ರೆಸಿಡೆಂಟ್, ಇವೆಲ್ಲ ಸಮಾನ ಅಲ್ವ ರೆಸ್ಪೆಕ್ಟ್ ಅವ್ರಿಗೆ ಸಿಕ್ಕಾಗ. ಆದರೆ ಅವರಿಗೆಲ್ಲ ಮನುಷ್ಯರು ಕೊಡ್ತಾರೆ. ಆದರೆ ಇಲ್ಲಿ ಸ್ವಯಂ ಪರಮಾತ್ಮ ಪ್ರತಿಯೊಂದು ಮಗುವನ್ನು ಸುಮಾನಧಾರಿಯನ್ನಾಗಿ ಮಾಡಿದ್ದಾರೆ. ಒಂದೊಂದು ಸುಮಾನವನ್ನು ನೆನಪು ಮಾಡ್ತಾ ಖುಷಿಯಲ್ಲಿ ಹಾರ್ತಾ ಇರಬೇಕು ನೀವು ಅಂತಾರೆ ಬಾಬು. ಹಾರ್ತಾ ಇರ್ತೀರೋ ಇಲ್ಲೋ? ನಾನು ಮಹಾವೀರಾತ್ಮ ಆಗಿದ್ದೇನೆ, ನಾನು ಅವ್ಯಕ್ತ ಫರಿಸ್ತಾ ಆಗಿದ್ದೇನೆ. ಹಾರ್ತಾ ಇರ್ತೀರಲ್ವ, ನಾನು ಮನ್ ಜೀತ್ ಆಗಿದ್ದೇನೆ, ಜಗತ್ ಜೀತ್ ಆಗಿದ್ದೇನೆ, ಮಾಯಾ ಜೀತ್ ಆಗಿದ್ದೇನೆ, ಕರ್ಮೇಂದ್ರಿಯ ಜೀತ್ ಆಗಿದ್ದೇನೆ, ಪ್ರಕೃತಿ ಜೀತ್ ಆಗಿದ್ದೇನೆ. ಹಾರ್ತಾ ಇರ್ತೀವಿ ತಾನೇ ನಾವು. ಒಂದೊಂದು ಸಮಾನ ನೆನಪಿಗೆ ತನ್ನಿ, ಸ್ಮೃತಿಯಲ್ಲಿ ತನ್ನಿ, ಖುಷಿಯಲ್ಲಿ ಹಾರ್ತಾ ಇರಬೇಕು ಅಂತಿದ್ರೆ ಬಾಬ್ರವರು. ತೋ ಸ್ವ ಮೇ ಬಿ ಸದಾ ನಿಶ್ಚಯ ಕಾ ಇತ್ನಾ ನಶಾ ರಹೆ ಕಿ ಮೈ ಬಾಪ್ ದ್ವಾರಾ ಸ್ವರಾಜ್ಯ ಅಧಿಕಾರಿ ಸುಮಾನ್ ಅಧಿಕಾರಿ ಕೋಠೋ ಮೇ ಕೋಯಿ ಆತ್ಮ ಹೂ. ನೋಡ್ರಿ, ವಿಚಾರ ಮಾಡಿರಿ. ಸ್ವಯಂಲ್ಲೂ ಕೂಡ ಸದಾ ನಿಶ್ಚಯ, ಇಷ್ಟು ನಶೆ ಇರಬೇಕು. ನಾನಾತ್ಮ ಪರಮಾತ್ಮ ತಂದೆಯ ಮುಖಾಂತರ ಸ್ವರಾಜ್ಯ ಅಧಿಕಾರಿ, ಸುಮಾನ ಅಧಿಕಾರಿ, ಕೋಟ್ಯಾನುಕೋಟಿ ಆತ್ಮಗಳಲ್ಲಿ ಕೆಲವರಲ್ಲೂ ನಾನೊಬ್ಬ ಆತ್ಮ, ವಿಶೇಷ ಆತ್ಮ ಆಗಿದ್ದೇನೆ, ಸಮಾನ ಅಧಿಕಾರಿ ಆತ್ಮ ಆಗಿದ್ದೇನೆ, ಸ್ವರಾಜ್ಯ ಅಧಿಕಾರಿ ಆತ್ಮ ಆಗಿದ್ದೇನೆ. ಕೋಟಿಯಲ್ಲಿ ಕೆಲವರಲ್ಲೂ ಕೆಲವರು ನಾನಾತ್ಮ ವಿಶೇಷ ಆಗಿದ್ದೇನೆ ಅಂತ ಅನುಭವ ಮಾಡಿದಾಗ ಹೇಗೆ ಅನಿಸುತ್ತೆ? ನಶೆ ಬರ್ತದಲ್ವಾ? जैसे बाप में निश्चय है तो साथ में स्व में भी निश्चय आवश्यक है, क्योंकि अगर स्व में निश्चय है तो जहाँ निश्चय है वहाँ हर कर्म में निश्चय बुद्धि अर्थात सुमानदारी विजयी है.
ಅಂಡರ್ಲೈನ್ ಮಾಡ್ಕೋಬೇಕು. ಏನಂದ್ರು, ಹೇಗೆ ಪರಮಾತ್ಮ ಈಶ್ವರನಲ್ಲಿ ನಿಶ್ಚಯ ಇದೆ, ಜೊತೆಯಲ್ಲಿ ಸ್ವಯಂಲ್ಲೂ ಕೂಡ ನಿಶ್ಚಯ ಅವಶ್ಯಕವಾಗಿದೆ. ಯಾಕಪ್ಪ ಅಂದರೆ ಒಂದು ವೇಳೆ ಸ್ವಯಂಲ್ಲಿ ನಿಶ್ಚಯ ಇತ್ತು ಅಂದರೆ ಎಲ್ಲಿ ನಿಶ್ಚಯ ಇದೆ ಅಲ್ಲಿ ಪ್ರತಿ ಕರ್ಮದಲ್ಲಿ ನಿಶ್ಚಯ ಬುದ್ಧಿ ಅಂದರೆ ಸುಮಾನಧಾರಿ, ವಿಜಯಿಯಾಗಿದ್ದೀರಿ. ಹೌದೋ ಅಲ್ವೋ? ನಿಶ್ಚಯ का अर्थ ही है सफलता. ನಿಶ್ಚಯದ ಅರ್ಥವೇ ಆಗಿದೆ ಸಫಲತೆ. ನಿಶ್ಚಯ ಇದು ಇಟ್ಕೊಂಡಿದ್ರೆ ಅಂದರೆ ಸಫಲತೆ ನಮ್ಮ ಜನ್ಮಸಿದ್ಧ ಅಧಿಕಾರ ಆಗಿಬಿಡ್ತದೆ. ನಿಶ್ಚಯ ಬೇಕು. ಯಾವುದ್ರ ಮೇಲೆ? ಸ್ವಯಂನ ಮೇಲೆ. ಬಾಬಾ ಹೇಳ್ತಾ ಇದ್ದಾರೆ, ಪರಮಾತ್ಮ ಹೇಳ್ತಾ ಇದ್ದಾರೆ, ಸೃಷ್ಟಿಯ ರಚಯಿತ ಹೇಳ್ತಾ ಇದ್ದಾರೆ, ಮಗು ನೀನು ವಿಘ್ನ ವಿನಾಶಕ ಆತ್ಮ ಆಗಿದ್ದೀಯಾ, ನೀನು ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೀಯಾ, ನೀನು ಸ್ವರಾಜ್ಯ ಅಧಿಕಾರಿಯಾಗಿದ್ದೀಯಾ, ನೀನು ತಪಸ್ವಿ ಮೂರ್ತಿಯಾಗಿದ್ದೀಯಾ, ಗುಣಮೂರ್ತಿಯಾಗಿದ್ದೀಯಾ, ಜ್ಞಾನಮೂರ್ತಿಯಾಗಿದ್ದೀಯಾ, ಮಹಾದಾನಿಯಾಗಿದ್ದೀಯಾ. ಪರಮಾತ್ಮ ಸಮಾನ ಕೊಟ್ಟಿದ್ದಾರೆ ಅಂದರೆ ವಿಜಯ 100% ಶತಸಿದ್ಧವಾಗಿದೆ, ಸಫಲತೆ ಗ್ಯಾರಂಟೀಡ್. ಹೌದಲ್ವೋ? ಸ್ವೀಕಾರ ಆಗ್ತಿದೆ ಅಲ್ವಾ? ऐसे नहीं कि हमारा तो बाप में निश्चय है, बाप में है वह तो बहुत अच्छा, लेकिन बाप के साथ स्व का नशा भी आवश्यक है बच्चे. मैं कौन? ನಾನು ಯಾರಾಗಿದ್ದೀನಿ? ಹೀಗಲ್ಲ, ನಮ್ಮದಂತೂ ಪರಮಾತ್ಮ ತಂದೆ ಮೇಲೆ ನಿಶ್ಚಯ ಇದೆ. ನಿಜವಾಗ್ಲೂ ಅವ್ರ ಮೇಲೆ ಭಾಳ ಪ್ರೀತಿ ಇದೆ, ಅವ್ರ ಮೇಲೆ ನಿಶ್ಚಯನೂ ಇದೆ. ಅವ್ರ ನಿರಾಕಾರ ಜ್ಯೋತಿ ಪರಮಾತ್ಮ, ಅವರಿಂದನೇ ನಮಗೆಲ್ಲ ಶಕ್ತಿ ಸಿಗ್ತದೆ. ಇದೆಲ್ಲ ನಿಶ್ಚಯ ಇದೆ ನಮಗೆ. ಪರಮಾತ್ಮನಲ್ಲಿ ನಿಶ್ಚಯ ಇದೆ, ಅದು ಬಹಳ ಒಳ್ಳೆಯದು. ಆದರೆ ತಂದೆಯ ಜೊತೆಗೆ ಸ್ವಯಂನ ನಶೆಯೂ ಕೂಡ ಅವಶ್ಯಕತೆ ಇದೆ. ಏನೋ ನಾನು ಯಾರಾಗಿದ್ದೇನೆ, ಯಾರಿಗೆ ಸೇರಿದವನಾಗಿದ್ದೇನೆ. मैं कौन? एक समान को याद करो तो निश्चय और नशा आपके चलन और चेहरे से दिखाई देगा. ಒಂದೊಂದು ಸುಮಾನವನ್ನು ನೆನಪಿಗೆ ತನ್ನಿ ನೀವು. ಆ ನಿಶ್ಚಯ ಹಾಗೂ ನಶೆ ನಿಮ್ಮ ಚಲನೆ ಮತ್ತು ಚೆಹರೆಯಲ್ಲಿ ಕಂಡು ಬರ್ತದೆ. ನೋಡ್ರಿ, ಅನುಭವ ಮಾಡಿರಿ. ಒಂದೊಂದು ಸುಮಾನವನ್ನು ನೆನಪಿಗೆ ತನ್ನಿ. ಸಾವಿರಾರು ಸ್ವಮಾನಗಳನ್ನ ಪರಮಾತ್ಮ ಕೊಟ್ಟಿದ್ದಾರೆ. ಕಟ್ಟಾಯ್ತು ಪಾಪ. ಸ್ವಯಂನ ಮೇಲೆ ನಿಶ್ಚಯ ಇದೆಯಲ್ಲ, ಫೈನಲಿ ಬಾಬಾ ಪ್ರಾಕ್ಟಿಕಲ್ ಅವಸ್ಥೆಗೆ ತರುವಂಥ ಒಂದೊಂದು ಮಗುವನ್ನು ಸೆಕೆಂಡು ಕೂಡ ನಿಶ್ಚಯದಲ್ಲಿ. ಸ್ವಯಂನ ಮೇಲೆ ನಿಶ್ಚಯ, ಗ್ಯಾರಂಟೀಡ್ ನಿಶ್ಚಯ ಇರಬೇಕಲ್ವಾ? ನಾನು ಯಾರಾಗಿದ್ದೇನೆ? ಒಂದೊಂದು ಸಮಾನವನ್ನು ನೆನಪಿಗೆ ತನ್ನಿ. ನಿಶ್ಚಯ ಹಾಗೂ ನಶೆ ನಿಮ್ಮ ಚಲನೆ ಮತ್ತು ಚೆಹರೆಯಿಂದ ಕಂಡು ಬರ್ತದೆ. ದೇ ರಹಾ ಹೇ ಅವ್ರು ದಿಖಾಯಿ ದೇತಾ रहेगा. ಸಾತ್ ಮೇ ತಿಸ್ರಿ ಬಾತ್. ಬಾಬಾ ನೋಡಿ ಏನು ಹೇಳ್ತಿದ್ದಾರೆ. ನಮ್ಮದು ಬಾಬರವರ ಮೇಲೆ ನಿಶ್ಚಯ ಇದೆ. ಬಾಬರವರಲ್ಲಿ ಅಂತೂ ಬಹಳ ಚೆನ್ನಾಗಿದೆ, ಇರಲಿ, ಓಕೆ. ಜೊತೆಗೆ ಸ್ವಯಂನ ಮೇಲೆ ನಿಶ್ಚಯ ಇರಬೇಕು, ಅದರ ಅವಶ್ಯಕತೆ ಇದೆ. ನಾನು ಯಾರಾಗಿದ್ದೇನೆ, ನಾನು ಸಮಾನವನ್ನು ನೆನಪು ಮಾಡಿಕೊಂಡ್ರೆ ನಿಶ್ಚಯ ನಶೆ ನಿಮ್ಮ ಚಲನೆ ಮತ್ತು ಚೆಹರೆಯಿಂದ ಕಂಡು ಬರ್ತದೆ ಅಂತ ಹೇಳ್ತಾ, ಜೊತೆಯಲ್ಲಿ ಮೂರನೇ ಮಾತು, ಡ್ರಾಮಾ ಮೇ ಭಿ ನಿಶ್ಚಯ ಬಹುತ್ ಜರೂರಿ ಹೇ. ಡ್ರಾಮಾ ಏನೆಲ್ಲ ಆಗ್ತಾ ಇದೆ, ಡ್ರಾಮಾ ಇದ್ರ ಮೇಲೆ ನಿಶ್ಚಯ. ಡ್ರಾಮಾದಲ್ಲಿ ನಿಶ್ಚಯ ಇದೆಯಾ? ಏನಾದರೂ ಅಚಾನಕ್ ಆಯಿತು ಅಂದರೆ ನಿಶ್ಚಯ ಪಡಬೇಕು. ಅದರಲ್ಲಿ ಡ್ರಾಮಾ ಕಲ್ಯಾಣಕಾರಿ, ಡ್ರಾಮಾ ಎಕ್ಯುರೇಟ್, ಡ್ರಾಮಾ ನ್ಯಾಯಕಾರಿ, ನ್ಯಾಯ ಒದಗಿಸ್ತದೆ, ನ್ಯಾಯಕಾರಿ ಇದೆ, ಎಕ್ಯುರೇಟ್ ಇದೆ ಡ್ರಾಮಾ, ಕಲ್ಯಾಣಕಾರಿಯಾಗಿದೆ. ಪ್ರತಿ ಡ್ರಾಮಾದ ಹಿಂದೆ ಕಲ್ಯಾಣ ಅಡಗಿದೆ. ಅದ್ರ ಮೇಲೆ ನಿಶ್ಚಯ ಇರಬೇಕು, ಖಂಡಿತವಾಗಲೂ ಇರಬೇಕು. ಯಾಕಪ್ಪ ಅಂದರೆ ಡ್ರಾಮಾದಲ್ಲಿ ಸಮಸ್ಯೆಗಳು ಬರ್ತದೆ ಹಾಗೂ ಸಫಲತೆಯೂ ಆಗ್ತದೆ. ಸಮಸ್ಯೆನೂ ಬರ್ತದೆ, ಸಫಲತೆಯೂ ಬರ್ತದೆ. अगर ड्रामा में पक्का निश्चय है तो ड्रामा के निश्चय से जो निश्चय बुद्धि है वह समस्या को समाधान स्वरूप में बदल देता है. अंडरलाइन, क्योंकि निश्चय अर्थात विजय है. ನೋಡಿ, ಡ್ರಾಮಾದ ಮೇಲೆ ಪಕ್ಕಾ ನಿಶ್ಚಯ ಇದ್ದಿದ್ದೆ ಆದರೆ ಡ್ರಾಮಾದ ನಿಶ್ಚಯದಿಂದ ನೀವು ಯಾರು ನಿಶ್ಚಯ ಬುದ್ಧಿಯಾಗಿದ್ದೀರಿ ಅವರ ಸಮಸ್ಯೆ ಏನೇ ಬಂದರೂ ಸಮಾಧಾನ ಸ್ವರೂಪದಲ್ಲಿ ಬದಲಾವಣೆ ಮಾಡಿಬಿಡ್ತೀರಿ. ಹೇಗೆ ರೀಸೆಂಟ್ಲಿ ಒಂದು ಘಟನೆ ನಡೀತು, ಎಲ್ರಿಗೂ ಗೊತ್ತಿದೆ. ಮತ್ತೆ ಒಂದು ಸಾರಿ ಡ್ರಾಮಾ
ಪಾಯಿಂಟ್ ಅಂತ ಬಂದಾಗ ನಾವು ಅದನ್ನು ನೆನಪಿಗೆ ಬರ್ತದೆ. ಯಾಕಂದರೆ ಪ್ರಾಕ್ಟಿಕಲ್ ಈಗ ಮೊದಲೆಲ್ಲ ದಾದಿಯರು ಮಾಡಿದ್ದಾರೆ ಓಕೆ, ಆದರೆ ಈಗ ಕೂಡ ಜ್ಞಾನಿತ್ವ ಆತ್ಮಗಳಿದ್ದಾರೆ ಎನ್ನುವುದಕ್ಕೆ ಒಂದು ಉದಾಹರಣೆ. ಡೆಲ್ಲಿನಲ್ಲಿ ಒಂದು ಫ್ಯಾಕ್ಟ್ರಿ, ಬಟ್ಟೆ ಫ್ಯಾಕ್ಟ್ರಿ ಬೆಂಕಿ ಹತ್ತಿಬಿಡ್ತದೆ. ಬೆಂಕಿ ಹತ್ಕೊಂಡು ಒಂದೊಂದು ಐಟಮ್ಸು ಸುಟ್ಟು ಕರಕಲಾಗ್ತದೆ, ಅಂದರೆ ಕಂಪ್ಲೀಟ್ ರಾಕ್ ಆಗಿಬಿಡ್ತದೆ. ಆ ಲೆವೆಲ್ಗೆ ಬೆಂಕಿ ಬಿದ್ದಿರ್ತದೆ, ಎಲ್ಲ ಸಿಕ್ಕಾಪಟ್ಟೆ ಲಾಸ್ ಆಗ್ತದೆ. ಆದರೆ ಆ ಕಂಪನಿಯ ಮಾಲೀಕ ಬಾಬನ ಮಗು ಆಗಿರ್ತಾರೆ. ಎಲ್ಲರೂ ಆಶ್ಚರ್ಯಪಡ್ತಾರೆ. ಅವ್ರಿಗೆ 2 ಮಕ್ಕಳಿದ್ದಾರೆ, ಪತ್ನಿ ಇದ್ದಾರೆ, ಅವ್ರನ್ನೂ ಸಂಭಾಲನೆ ಮಾಡ್ಕೋಬೇಕು, ಜೊತೆಗೆ ಈ ಟೆನ್ಷನ್ ಹೆಂಗೆ ಹ್ಯಾಂಡಲ್ ಮಾಡಬೇಕು ಎಲ್ಲ ಎಷ್ಟು ನೀಟಾಗಿ ಹ್ಯಾಂಡಲ್ ಮಾಡಿದರು ಅಂದರೆ ಅವರು. ಬೆಂಕಿ ಬಿದ್ದು ಎಷ್ಟೊಂದು ಲಾಸ್ ಆಯಿತು. ಲಾಸ್ ಆದ ಮೇಲೂ ಕೂಡ ಒಂದು ದಿನ ಕ್ಲಾಸ್ ತಪ್ಪಿಸಲಿಲ್ಲ ಅವರು, ಒಂದು ದಿನವೂ ಕೂಡ. ಬೆಂಕಿ ಬಿಲ್ಲಿ ಆದರೆ ಬೆಂಕಿ ಬಿದ್ದು ಕರಕಲಾಗಲಿ ಏನೇ ಆಗಲಿ, ಎಷ್ಟೇ ಲಾಸ್ ಆಗಲಿ, ಆದರೂ ಬಾಬನ ಮನೆಗೆ ಬರ್ತಾರೆ, ಮುರಳಿ ಕೇಳ್ತಾರೆ. ಆಮೇಲೆ ಅಲ್ಲಿ ದೀದಿಗೆ ಅಕ್ಕವ್ರಿಗೆ ಹೇಳ್ತಾರೆ. ಅಕ್ಕವ್ರಿಗೆ ಗೊತ್ತಾಗ್ತದೆ ಅದು ಹೀಗಾಗಿದೆ ಅವ್ರ ಮನೆಯಲ್ಲಿ ಅಂತ, ಇವರು ಒಂದು ಫ್ಯಾಕ್ಟ್ರಿಗೆ ಬೆಂಕಿ ಬಿದ್ದಿದೆ ಅಂತ. ಆದರೆ ಆ ದೀದಿ ಅಕ್ಕವ್ರು ಕರೀತಾರಲ್ಲ, ಅಕ್ಕವ್ರು ಕರೆದಾಗ ಅವರು ಹೇಳ್ತಾರೆ, ಭಾಳ ಲಾಸ್ ಆಯಿತಾ, ಬೇಜಾರಲ್ಲಿದ್ದೀರಾ ಅಂತ ಕೇಳ್ತಾರೆ ದೀದಿ. ಇಲ್ಲ ದೀದಿ, ಡ್ರಾಮಾ ಅಲ್ವಾ, ಡ್ರಾಮಾದಲ್ಲಿ ಏನಿತ್ತು ಆಯಿತು, ನಾನು ಮಾತ್ರ ನಿಶ್ಚಿಂತ, ಏನಾಗೋದಿತ್ತು ಆಗಿ ಹೋಯಿತು ದೀದಿ ಅಂತ ಹೇಳ್ತಾರೆ ಅವರು. ಡ್ರಾಮಾದ ಮೇಲೆ ನಿಶ್ಚಯ ಇದೆ, ಜೋ ಹೋನಾ ತಾ ಸೋ ಹೋ ಗಯಾ, ಡ್ರಾಮಾ ಕಲ್ಯಾಣಕಾರಿ ದೀದಿ, ಏನಾಗೋದಿತ್ತು ಅದಾಯಿತು ಅಂತ ಹೇಳ್ತಾರೆ. ಅದಾಯಿತು ಅಂದಮೇಲೆ ಅವರ ಸ್ಥಿತಿ ನೋಡಿ. ಯಾರಾದರೂ ನಾವು ಈಗ ಒಂದು 10,000 ಕಳ್ಕೊಂಡ್ಬಿಟ್ರು ಎಷ್ಟು ಓದಾಡ್ತೀವಿ, ಹೌದು ಅಲ್ವೋ? ನಿಮ್ಮ ಅಕೌಂಟಿಂದ ಯಾರಾದರೂ ಹ್ಯಾಕ್ ಮಾಡಿ ದುಡ್ಡು ತೊಗೊಂಡ್ಬಿಟ್ರು ಅಂದರೆ ಎಷ್ಟು ಓದಾಡ್ತೀರಿ ನೀವು. ಕಲ್ಯಾಣ ಪ್ರತಿಯೊಂದು ಜಾಗದಲ್ಲಿ ಕಲ್ಯಾಣ ಇದೆ, ಪ್ರತಿ ಪಾಠಲ್ಲೂ ಕೂಡ ಕಲ್ಯಾಣ ಇದೆ. ಹೇಗೆ? ಇನ್ನೊಂದು ಉದಾಹರಣೆ ಏನಪ್ಪ ಅಂದರೆ, ಇದರಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ, ಬಾಬನ ಮಗು ಆಗಿರುವುದರಿಂದ ಅವರು ಯಾವುದೇ ಅವರ ಒಂದು ಚಲನೆಯಲ್ಲಿ, ಚೆಹರೆಯಲ್ಲಿ ಏನೂ ಚೇಂಜಸ್ ಆಗಿಲ್ಲ, ಭಯ ಬಂದಿಲ್ಲ, ಮತ್ತು ಟೆನ್ಷನ್ ತೊಗೊಂಡಿಲ್ಲ. ಬಾಬನ ಜೊತೆಗೇ ಮತ್ತು ಪರಿವಾರ ಜೊತೆಗೇ ನಗ್ತಾನೇ ಇದ್ದಾರೆ. ಮತ್ತು ಇನ್ನೊಂದು ವಿಚಿತ್ರ ಏನಪ್ಪ ಅಂದರೆ, ಬಾಬನ ಮನೆಗೆ ಏನು ಸೇವೆ ಮಾಡಬೇಕಾಗಿದೆ ಆ ಸೇವೆ ಮಾತ್ರ ನಿಲ್ಲಿಸಲಿಲ್ಲ. ಯಾಕೆ ನೀವು ಇಷ್ಟೆಲ್ಲ ಲಾಸ್ ಆಗಿದ್ದೀರಾ ಅಂತ ಅಕ್ಕವ್ರು ಕೇಳಿದರೆ, ಲಾಸ್ ಆದಮೇಲೂ ನೀವು ಸೇವೆ ಮಾಡ್ತಿದ್ರೆ ಯಾಕೆ ಅಂತ ಕೇಳಿದರೆ, ಬ್ರದರ್ ಏನು ಹೇಳ್ತಾರೆ, ಬಾಬಾ ಕೊಡ್ತಾ ಇರೋದು ನಮಗೆ ಬೇರೆ ಯಾವುದೋ ಒಂದು ರೂಪದಲ್ಲಿ ಯಾವುದೋ ಒಂದು ಸೋರ್ಸ್ ಇದ್ದೇ ಇರ್ತದೆ. ಪರಮಾತ್ಮ ಅವರ ಸೇವೆ ಮಾತ್ರ ಹೀಗೆ ನಡೀತಾನೆ ಇರಬೇಕು ಅಕ್ಕವ್ರೆ ಅಂತ ಹೇಳ್ತಾರೆ. ಪ್ರಾಕ್ಟಿಕಲ್ ನಡೆದಿರೋದು ಇದು. ಮೊನ್ನೆ ಅವರು ಎಷ್ಟು ಡ್ರಾಮಾದ ಮೇಲೆ ನಿಶ್ಚಯ ಇದ್ದಂಥವ್ರು ಹೇಗಿರ್ತಾರೆ ಅಂತ. ಡ್ರಾಮಾ ಕಲ್ಯಾಣಕಾರಿ, ನ್ಯಾಯಕಾರಿ, ಎಕ್ಯುರೇಟ್ ಅಂತ ಹೇಳಲಾಗ್ತದಲ್ವಾ? ಹೌದು ಅಲ್ವೋ? ಈ ಥರದ ಸಾವಿರಾರು ಅನುಭವಗಳನ್ನ ತಾವು ನೋಡಿರ್ತೀರಿ, ಅನುಭವ ಮಾಡಿರ್ತೀರಿ ಪ್ರಾಕ್ಟಿಕಲ್ ಜೀವನದಲ್ಲಿ. ಡ್ರಾಮಾ ನ್ಯಾಯಕಾರಿ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ನೋಡಬೇಕಂದ್ರೆ, ಇನ್ನೊಂದು ಉದಾಹರಣೆ, ಸಾಕಷ್ಟು ಉದಾಹರಣೆಗಳಿದೆ, ಬಹಳಷ್ಟು ಉದಾಹರಣೆಗಳಿದೆ, ನೋಡ್ತಾ ಹೋದರೆ ಸಾಕಷ್ಟಿದೆ. ಇವತ್ತು ಇಂಟರ್ನ್ಯಾಷನಲ್ ಯೋಗ ಡೇ. ಸೊ ಹಾಗಾಗಿ ಪರಮಾತ್ಮ ನಮ್ಮೆಲ್ರಿಗೂ 7:00 ಅಷ್ಟರಲ್ಲಿ ನಾವೆಲ್ಲ ಮುರಳಿಯನ್ನು ಕಂಪ್ಲೀಟ್ ಮಾಡಿ ಯೋಗದಲ್ಲಿ ಕೂತ್ಕೊಳ್ಳೋಣ, ಪರಮಾತ್ಮನಿಂದ ತಾಕತ್ತನ್ನು ಪಡೆದುಕೊಳ್ಳೋಣ. ಓಕೆ, ಸೊ ಡ್ರಾಮಾ ಕಲ್ಯಾಣಕಾರಿಯಾಗಿದೆ. ಡ್ರಾಮಾದ ಮೇಲೇನೂ ಕೂಡ ನಿಶ್ಚಯದ ಅವಶ್ಯಕತೆ ಇದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಾಬಾ ಈ ಒಂದು ಉದಾಹರಣೆಯನ್ನು ಲೈವ್ ಇವಾಗ ರೀಸೆಂಟ್ ನಡೆದಿರುವಂಥ ಘಟನೆ ಬಗ್ಗೆ ಹೇಳಲಾಗ್ತು. ओके, जैसे बाप में निश्चय है तो साथ में स्व में भी निश्चय आवश्यक है, क्योंकि अगर स्व में निश्चय है तो जहाँ निश्चय है वहाँ हर कर्म में निश्चय बुद्धि अर्थात सुमानदारी विजयी है. निश्चय का अर्थ ही सफलता. ऐसे नहीं कि हमारा तो बाप में निश्चय है, बाप में है वह तो
बहुत अच्छा, लेकिन बाप के साथ स्व का नशा भी आवश्यक है। मैं कौन, एक स्वमान को याद करो तो निश्चय और नशा आपके चलन और चेहरे से दिखाई देगा, दे रहा है और दिखाई देता रहेगा। साथ में तीसरी बात, ड्रामा में भी निश्चय बहुत जरूरी है, क्योंकि ड्रामा में समस्याएं भी आती है, ಬಹಳ ಸಮಸ್ಯೆಗಳು ಬರ್ತದೆ, सफलता भी होती है, सफलತೆಯೂ ಆಗ್ತಾ ಇರ್ತದೆ। अगर ड्रामा में पक्का निश्चय है तो ड्रामा के निश्चय से जो निश्चय बुद्धि है वह समस्या को समाधान स्वरूप में बदल देता है। ಅವ್ರು ಏನು ಮಾಡಿದರು, ಸಮಸ್ಯೆ ಇದ್ದಿದ್ದನ್ನು ಏನು ಮಾಡಿದರು, ಸಮಾಧಾನ ಸ್ವರೂಪದಲ್ಲಿ ಬದಲಾವಣೆ ಮಾಡಿದರು। ಅಯ್ಯೋ ನನಗಿಷ್ಟು ಲಾಸ್ ಆಗಿದೆ, ಬಾಬನ ಸೇವೆ ಎಲ್ಲಿಂದ ಮಾಡಲಿ ಅನ್ನಲಿಲ್ಲ, ಬಾಬನ ಸೇವೆ ಕಂಟಿನ್ಯೂಸ್ಲಿ ನಡೀತಾ ಇದೆ। ಹಾಗೆ ಆ ಥರ ಒಂದು ನಿಶ್ಚಯ ಅಂದರೆ ಹಂಗಿರಬೇಕು। ಡ್ರಾಮಾದಲ್ಲಿ ಏನು ನಡೀತಿದೆ ಎಲ್ಲ ಒಳ್ಳೆಯದು, ಕಲ್ಯಾಣಕಾರಿ, ಕ್योंकि निश्चय अर्थात विजय। निश्चय ಇದೆ ಅಂದರೆ ನಿಮ್ಮದು ವಿಜಯ ಗ್ಯಾರಂಟಿ। तो किसके ऊपर विजयी बनता है? परिवर्तन करने में एक सेकंड में समस्या परिवर्तन हो समाधान रूप बन जाती है। हलचल में नहीं आएंगे, अचल रहेंगे, क्योंकि ड्रामा के ज्ञान से अडूल अचल बन जाते हैं। ನೋಡಿ, ಏನೇ ಸಮಸ್ಯೆ ಬರಲಿ ಪರಿವರ್ತನೆ ಸಮಾಧಾನ ರೂಪ ಆಗ್ಬಿಡ್ತದೆ। ಹಲ್ಚಲಲ್ಲಿ ಬರುವುದಿಲ್ಲ। ಯಾರಿಗೆ ಡ್ರಾಮಾ ಮೇಲೆ ನಿಶ್ಚಯ ಇದೆ ಅಚಲರಾಗಿರ್ತೀರಿ, ಅಡೂಲರಾಗಿರ್ತೀರಿ, ಡ್ರಾಮಾದ ಜ್ಞಾನದಿಂದ ಅಡೂಲ ಅಚಲರಾಗಿರ್ತೀರಿ। यह निश्चय रहता है कि मैं ही कल्प पहले भी समाधान स्वरूप अर्थात सफलात्मा बना था। और ಏನು ನಿಶ್ಚಯ ಇರ್ತದೆ, ಯಾರು ಡ್ರಾಮಾದ ಮೇಲೆ ನಿಶ್ಚಯ ಇಟ್ಕೊಂಡಿರ್ತೀರಿ, ನಾನೇ ಕಲ್ಪದ ಹಿಂದೆ ಸಮಾಧಾನ ಸ್ವರೂಪ ಅಂದರೆ ಸಫಲ ಆತ್ಮ ಆಗಿದ್ದೇನೆ। और कल्प के बाद भी मैं ही बनूंगी, ಕಲ್ಪದ ನಂತರವೂ ಕೂಡ ಈಗ ಆಗಿದ್ದೇನೆ, ಈಗ ವಿಜಯಿ ಆಗಿದ್ದೆ, ಹಿಂದುಗಡೆನೂ ಆಗಿದ್ದೆ, ಈಗೂ ಆಗಿದ್ದೇನೆ, ಮುಂದೆನೂ ನಾನೇ ವಿಜಯಿ ಆಗೇ ಆಗ್ತೇನೆ, ಸಫಲತಾ ಮೂರ್ತಿ ಆಗೇ ಆಗ್ತೇನೆ ಅನ್ನೋ ನಿಶ್ಚಯ ಇರಬೇಕು। ಅಂಶ ಮಾತ್ರ ಸಂಶಯ ಇರಬಾರ್ದು, ಸಮಾಧಾನ ಸ್ವರೂಪ। ಓಕೆ, तो यहाँ ड्रामा का निश्चय नशा पक्का कराता है। ಏನು ಮಾಡ್ತದೆ, ಡ್ರಾಮಾದ ನಿಶ್ಚಯ ನಶೆಯನ್ನು ಪಕ್ಕ ಮಾಡ್ತದೆ। ಫಕೂರ್ रहता है, ನಶೆಯಲ್ಲಿರ್ತದೆ। ನಶಾ रहता है मैं थी, मैं ही हूँ, ನಾನಿದ್ದೆ, ನಾನೇ ಇದ್ದೇನೆ, जो मैं ही बनूंगी। ಯಾವುದು, ನಾನಿದ್ದೆ, ನಾನೇ ಇದ್ದೇನೆ, ನಾನೇ ಆಗೋನಿದ್ದೇನೆ। इसलिए इस पुरुषार्थी जीवन में ड्रामा का निश्चय भी आवश्यक है। और साथ में चौथा है परिवार का निश्चय, क्योंकि बाप ने आते ही परिवार को फायदा किया। ನಾಲ್ಕನೇದೇನು, ಪರಿವಾರದ ಮೇಲೆ ನಿಶ್ಚಯ, ಪರಿವಾರದ ಮೇಲೆ ಸಂಶಯ ಇರಕೂಡದು। ಪರಿವಾರ ಯಾಕೆ ಅಂದರೆ ಬಾಬಾ ಕೆಳಗಡೆ ಬಂದ ತಕ್ಷಣ ಪರಿವಾರವನ್ನು ಸೃಷ್ಟಿಸಿದ್ರಲ್ವಾ, ನಮ್ಮ ಬ್ರಾಹ್ಮಣ ಪರಿವಾರವನ್ನು ಸೃಷ್ಟಿಸಿದರು, ರಚಿಸಿದರು। तो जैसे बाप में निश्चय है वैसे परिवार में भी निश्चय आवश्यक है। ಹೇಗೆ ಪರಮಾತ್ಮ ತಂದೆಯ ಮೇಲೆ ನಿಶ್ಚಯ ಇಟ್ಟಿದ್ದೀರಿ ಹಾಗೆ ಪರಿವಾರದಲ್ಲೂ ಕೂಡ ನಿಶ್ಚಯ ಇರಬೇಕು। क्योंकि परिवार किसका है, ಯಾರ ಪರಿವಾರ ಆಗಿದೆ, ಯಾರ್ದು ಪರಿವಾರ ಇದು, परमात्मंद अल्वा। नावेल्लरू यार मक्कಳು, परमात्मನ ಮಕ್ಕಳು। और इतना बड़ा परिवार और किसका हो सकता है, ಇಷ್ಟು ದೊಡ್ಡ ಪರಿವಾರ ಯಾರ್ದಾಗಲಿಕ್ಕೆ ಸಾಧ್ಯ? ಹೌದಲ್ವಾ, ಪರಮಾತ್ಮ ತಂದಿದೆ ಅಲ್ವಾ ಪರಿವಾರ, ಬೇರೆ ಯಾರ್ದಾದ್ರೂ ಮನುಷ್ಯರದ್ದು ಇಷ್ಟು ದೊಡ್ಡ ಪರಿವಾರ ಇರಲಿಕ್ಕೆ ಸಾಧ್ಯನಾ? तो परिवार में भी निश्चय अति आवश्यक है, क्योंकि इतना बड़ा परिवार विश्व में किसका है? ಇಷ್ಟೊಂದು ದೊಡ್ಡ ಪರಿವಾರ ವಿಶ್ವದಲ್ಲಿ ಯಾರ್ದಿದೆ ಹೇಳ್ರಿ ನೋಡೋಣ। ಒಂದು ಫ್ಯಾಮಿಲಿಯಲ್ಲಿ 5 ಜನ ಇದ್ದಾರೆ ಅಂದರೆ ಅವ್ರು ಎಷ್ಟು ನಿಶ್ಚಯ ಇರೋದಿಲ್ಲ ಒಬ್ಬರ ಮೇಲೆ ಒಬ್ಬರಿಗೆ। ಇಂಥ ದೊಡ್ಡ ಪರಿವಾರ, ಎಂಥವ್ರ ಪರಿವಾರ ಇದು, ಎಂಥ ಪರಿವಾರ ಯಾರು ರಚನೆ ಮಾಡಿರೋದು, ಪರಮಾತ್ಮ ರಚನೆ ಮಾಡಿರೋ ಪರಿವಾರ। ಹಾಗಾಗಿ ನಿಶ್ಚಯ ಬೇಕು ಒಬ್ರಿಗೊಬ್ಬರು। परिवार और किसका हो सकता है, तो परिवार में भी निश्चय अति आवश्यक है, क्योंकि इतना बड़ा परिवार विश्व में किसका है। तो चेक करो कि आप जितना परिवार विश्व में किसी का है। ನಿಮ್ದು ಎಂಥ ಪರಿವಾರ ಇದೆಯಲ್ಲ, ಇಂಥ ಪರಿವಾರ ವಿಶ್ವದಲ್ಲಿ ಯಾರ್ದಾದ್ರೂ ಇದೆಯಾ ಚೆಕ್ ಮಾಡ್ಕೊಡ್ರಿ। परिवार की रीति से किसी भी डिवाइन फादर का भी नहीं है, वहाँ फॉलोवर है, यहाँ परिवार है। ಹೊರಗಡೆ ಫಾಲೋವರ್ಸ್ ಇರ್ತಾರೆ, ಯಾರಾದರೂ ಇವರು ಬ್ರಹ್ಮಕುಮಾರೀಸ್ ಫಾಲೋವರ್ಸ್ ಅಂತ ನೀವೇನು ಹೇಳ್ತೀರಿ? ಇಲ್ಲ, ನಾವು ಪರಿವಾರ, ನಾವು ಎಲ್ಲರೂ ಒಂದೇ ಪರಿವಾರ, ಯಾರನ್ನೂ ಫಾಲೋ ಮಾಡೋರಲ್ಲ ನಾವು। ಪರಿವಾರ ನಮ್ಮದೊಂದು ಫ್ಯಾಮಿಲಿ ನಮ್ಮದೊಂದು ಅಂತ ಹೇಳಬೇಕಲ್ವ ನಾವು। ಪರಿವಾರಕ್ಕೆ ಸಾಥ್ ಹಿ ಸೇವಾ ಮೇ ಸಂಬಂಧ ಮೇ ರಹತೆ ಹೋ, ಪರಿವಾರ ಜೊತೆಗೇ ಸೇವೆಯಲ್ಲಿ ಸಂಬಂಧದಲ್ಲಿ ಇರ್ತೀವಿ ನೋಡಿ। ಎಲ್ಲೆಲ್ಲಿ ಇದ್ದೀವಿ ನಾವು, ಎಷ್ಟು ದೂರದಿಂದ ಇದ್ದೀವಿ, ಆದರೂ ಕೂಡ ಒಂದೇ ಪರಿವಾರ, ಒಂದೇ ಪರಮಾತ್ಮ ತಂದೆ ಮಕ್ಕಳಾಗಿ ಬಹಳಷ್ಟು ಪ್ರೀತಿಯಿಂದ ಪರಮಾತ್ಮ ಸಂಘದಲ್ಲಿ ಬಂದು ಕುಳಿತುಕೊಂಡು ವಾಣಿಯನ್ನು ಆಲಿಸ್ತಾ ಇದ್ದೀವಿ ಅಂದರೆ ನಾವೆಲ್ಲರೂ ಒಬ್ಬ ಪರಮಾತ್ಮ ತಂದೆಗೆ ಮಕ್ಕಳು
ಮಕ್ಕಳಲ್ವಾ? ನಾವೆಲ್ಲರೂ ಒಬ್ಬ ತಂದೆ ಮಕ್ಕಳು ಹೌದು ಅಲ್ವೋ? संबंध में रहते हो, ऐसे नहीं कि हमारा तो बाप से ही कनेक्शन है ಹಂಗಲ್ಲ, ನಮ್ಮದಂತೂ ಶಿವಬಾಬನ ಜೊತೆ ಡೈರೆಕ್ಟ್ ಕನೆಕ್ಷನ್ ಇದೆ ಅಂತಲ್ಲ. परिवार से नहीं हुआ तो क्या हुआ? परिवार का निश्चय तो आपका 21 जन्म चलना है. ನಾವು ಒಬ್ಬೊಬ್ರು ಅನ್ಕೊಳ್ತಿರ್ತೀವಿ ಪರಿವಾರ ಜೊತೆ ಕನೆಕ್ಷನ್ ತೊಗೊಂಡು ಏನು ಮಾಡೋದು, ಬಾಬನ ಜೊತೆ ಕನೆಕ್ಷನ್ ಇದೆಯಲ್ಲ ನಮ್ಮದು ಅನ್ಕೊಳ್ಳೋ ಹಾಗಿಲ್ಲ. ಪರಿವಾರದ ನಿಶ್ಚಯ ಅಂತೂ ನಿಮ್ಮ 24 ಜನ್ಮ 21 ಜನ್ಮ ನಡೀತಾ ಇರ್ತದೆ, 21 ಜನ್ಮ ತನಕ ನಡೀತದೆ. जानते हो ना, परिवार के साथ ही संबंध में आने से मालूम होता है कि मैं इतने बड़े परिवार में सभी से निश्चय बुद्धि हो चल रहा हूँ. ನೀವು ಪರಿವಾರದಲ್ಲಿ ಬರಲಿಲ್ಲ ಹೆಂಗೆ ಗೊತ್ತಾಗ್ತದೆ? ಇಷ್ಟೊಂದು ದೊಡ್ಡ ಪರಿವಾರದಲ್ಲಿ ಎಲ್ಲರೊಂದಿಗೆ ನಿಶ್ಚಯ ಬುದ್ಧಿಯಾಗಿ ನಡೀತಾ ಇದ್ದಾನೆ ಇಲ್ಲಂತ ಹೆಂಗೆ ಚೆಕ್ ಮಾಡ್ಕೊಳ್ಳಿಕ್ಕಾಗ್ತದೆ? ಪರಿವಾರದಲ್ಲಿ ಬರೀಬೇಕು, ಪರಿವಾರದಲ್ಲಿ ಬರುವುದರಿಂದ ಅಲ್ವಾ? ಪರಿವಾರದಲ್ಲಿ ಬರುವುದಕ್ಕಾಗಿ ಈ ಒಂದು ಅಟೆನ್ಷನ್ ಕೊಡಬೇಕಾಗಿ ಬರ್ತದೆ. ಪರಿವಾರದಲ್ಲಿ ಪ್ರತಿಯೊಬ್ಬರ ಸಂಸ್ಕಾರ ಭಿನ್ನ ಭಿನ್ನವಾಗಿದೆ ಇರ್ತದಲ್ವ. ಬೇರೆ ಬೇರೆ ಒಬ್ಬರದು ಒಂದು ಸಂಸ್ಕಾರ, ಇನ್ನೊಬ್ಬರು ಇನ್ನೊಂದು ಸಂಸ್ಕಾರ ಸೇಮ್ ಇರುವುದಿಲ್ಲ. ಆಪಕ ಯಾದಗಾರ್ ಮಾಲಾ ಹೇ, ನಿಮ್ಮ ಒಂದು ನೆನಪಾರ್ಥ ಮಾಲೆಯಾಗಿದೆ. ಮಾಲಾ ಮೇ ದೇಖೋ ಕಹಾ 1 ನಂಬರ್ और कहाँ 108 का नंबर, क्योंकि परिवार में भिन्न भिन्न संस्कार है. ಈಗ ಒಂದು ನಂಬರ್ 1 ಮಾಲೆಯಲ್ಲಿ ಮನಿ 1 ನಂಬರ್ ಮನಿ, ಅದ್ರ ಪಕ್ಕದಲ್ಲೇ 108 ಮನಿನೂ ಇರ್ತದೆ, ನೋಡಿದಿರಲ್ವಾ? ನಂಬರ್ ಕ್ಯೂಂಕಿ ಪರಿವಾರ ಮೇ ಭಿನ್ನ ಭಿನ್ನ ಸಂಸ್ಕಾರ, ಯಾಕೆಂದರೆ ಡಿಫ್ರೆಂಟ್ ಸಂಸ್ಕಾರ ಇದ್ದರೂ ಕೂಡ ಒಂದೇ ಮಾಲೆಯಲ್ಲಿ ಪೂನಿಸಲ್ಪಟ್ಟಿದ್ದೀವಿ, ಕರೆಕ್ಟ್ ಅಲ್ವಾ? तो इतने बड़े परिवार में चलते संस्कार को समझ, 1-2 में एक परिवार, एक बाप एक राज्य, तो एक होके चलना है. परिवार में जैसे बड़ा परिवार है, ऐसे ही 1-2 में बड़ी दिल, हर एक के प्रति शुभ भावना शुभकामना की स्थिति में स्थित हो चलना है, क्योंकि परिवार के बीच ही संस्कार स्वभाव आता है. ಸ್ವಭಾವ ಸಂಸ್ಕಾರ ಎಲ್ಲಿ? ಪರಿವಾರದ ಮಧ್ಯದಲ್ಲಿ ಇದ್ದಾಗಲೇ ಗೊತ್ತಾಗ್ತದಲ್ವಾ? ಒಬ್ಬರವರಾಗಿದ್ದೀವಿ ಅಲ್ವಾ ನಾವು? ಬಹಳ ದೊಡ್ಡ ಹೃದಯದಿಂದ ಪ್ರತಿಯೊಬ್ಬರ ಪ್ರತಿ ಶುಭ ಭಾವನೆ ಶುಭ ಕಾಮನೆಯ ಸ್ಥಿತಿಯನ್ನು ಇಟ್ಕೋಬೇಕು. ನಡೀತಾ ಏನು ಮಾಡಬೇಕು? ಸಂಸ್ಕಾರಗಳನ್ನು ತಿಳಿದುಕೊಂಡು ಪರಸ್ಪರರಲ್ಲಿ ಒಬ್ಬರು ಒಂದೇ ಪರಿವಾರದವರು ನಾವು, ಒಂದೇ ತಂದೆಯ ಮಕ್ಕಳು ನಾವು, ಒಂದೇ ರಾಜ್ಯದಲ್ಲಿ ಹೋಗುವಂಥವ್ರು ನಾವು, ಒಬ್ಬರಾಗೇ ನಡಿಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬರು. ಪರಿವಾರದಲ್ಲಿ ಹೇಗೆ ದೊಡ್ಡ ಪರಿವಾರ ಇದೆ, ಅದೇ ತರಹ ಪರಸ್ಪರರಲ್ಲಿ ಕೂಡ ದೊಡ್ಡ ಹೃದಯದವರಾಗಿ ಒಬ್ಬರೊಬ್ಬರು ಪ್ರತಿ ಶುಭಭಾವನೆ ಶುಭಕಾಮನೆಯ ಸ್ಥಿತಿಯಲ್ಲಿ ಸ್ಥಿತರಾಗಿ ಬಿಟ್ಟು ನಡಿಬೇಕು. ಯಾಕಂದರೆ ಪರಿವಾರದ ಮಧ್ಯದಲ್ಲೇ ಸಂಸ್ಕಾರ ಸ್ವಭಾವ ಬರ್ತದೆ. ಲೇಕಿನ್ ಕೋಯಿ ಸಮಜೆ ಪರಿವಾರ ಸೆ ಕ್ಯಾ ಹೇ ಬಾಬಾ ಸೆ ತೋ ಹೇ. ಒಂದು ವೇಳೆ ಯಾರಾದರೂ ಹಿಂಗೆ ತಿಳ್ಕೊಂಡ್ರಿ ಪರಿವಾರ ಜೊತೆ ಏನಿದೆ ಬಿಡ್ರಿ, ಬಾಬರ ಜೊತೆ ಇದೆ ನಮ್ಮ ಸಂಬಂಧ ಅನ್ಕೊಂಡ್ರಿ ಅಂದರೆ, ಲೇಕಿನ್ ಯಹ ಧರ್ಮ और राज्य दोनों की स्थापना है. सिर्फ धर्म नहीं, दूसरे जो भी धर्म पिता है आए हैं उनका सिर्फ धर्म है, राज्य नहीं है. ಬೇರೆ ಧರ್ಮ ಪಿತರು ಬರ್ತಾರೆ, ಅವ್ರದ್ದು ಬರೀ ಧರ್ಮ ಇದೆ, ರಾಜ್ಯ ಇಲ್ಲ. ಯಹಾ ತೋ ಆಪ್ ಸಬ್ಕೋ ರಾಜ್ಯ ಭೀ ಕರ್ನಾ ಹೇ, ನಮ್ಮದು ರಾಜ್ಯ ಮಾಡಬೇಕಲ್ಲ ನಾವು ಎಲ್ಲರೂ. ತೋ ರಾಜ್ಯ ಮೇ ಪರಿವಾರಕ್ಕೆ ಅವಶ್ಯಕತೆ ಹೋತಿ. ರಾಜ್ಯದಲ್ಲಿ ಪ್ರಜೆಗಳು ಬೇಕು, ದಾಸಿಯರು ಬೇಕು, ರಾಜರಾಣಿಯರು ಬೇಕು, ರಾಯಲ್ ಫ್ಯಾಮಿಲಿ ಎಲ್ಲರೂ ಬೇಕಲ್ವಾ? ಹಾಗಾಗಿ ಪರಿವಾರದ ಅವಶ್ಯಕತೆ ಇರ್ತದೆ. ಇಲ್ಲಿದ್ದರೆ ಅಲ್ಲಿಯೂ ಕೂಡ ಪರಿವಾರದಲ್ಲಿ ಬರ್ತೀರಿ, ಇಲ್ಲಿಲ್ಲ ಪರಿವಾರ ಕೇರ್ಲೆಸ್ ಮಾಡ್ತಿದ್ದೀರಿ ಅಂದರೆ ಅಲ್ಲಿ ಬರುವುದಿಲ್ಲ ನಾವು ಆಟೋಮೆಟಿಕ್ಕಾಗಿ. ಸೊ ಅವಶ್ಯಕತೆ ಇದೆ. ಬಹಳ ಸೂಕ್ಷ್ಮವಾದ ಮಾತನ್ನು ಬಾಬಾ ತಿಳಿಸಿದ್ದಾರೆ ಈ ದಿನ ಪರಿವಾರದ ಬಗ್ಗೆನೂ ನಿಶ್ಚಯ ಬೇಕು ಅನ್ನುವುದನ್ನು. ಓಕೆ, राज्य में परिवार की आवश्यकता होती है और 21 जन्म भिन्न भिन्न रूप से परिवार के साथ ही रहना है. परिवार को छोड़ कहाँ जा नहीं सकते. 21 ಜನ್ಮ ಭಿನ್ನ ಭಿನ್ನ ರೂಪದಲ್ಲಿ ಪರಿವಾರ ಜೊತೆಗೆ ಇರಬೇಕು. ಎಲ್ಲಿ? ಸ್ವರ್ಗದಲ್ಲಿ. ಪರಿವಾರವನ್ನು ಬಿಟ್ಟು ಎಲ್ಲಿ ಹೋಗ್ತೀರಿ? ಎಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ತೋ ಚೆಕ್ ಕರೋ, ऐसे नहीं समझना कि बाप जाने मैं जानूं. ಹಿಂಗೆ ಹೇಳ್ಬೇಡ್ರಿ, ಬಾಬಾ ಗೊತ್ತು ನನಗೆ ಗೊತ್ತು ಅಂತ ಹೇಳ್ಬೇಡ್ರಿ. ಬಾಪ್ से ही कार्य है, लेकिन अगर इन 4 निश्चय में से एक भी निश्चय कम है तो हलचल में आ जाएंगे. अंडरलाइन, ಡಬಲ್ ಅಂಡರ್ಲೈನ್. ಪರಮಾತ್ಮನೊಂದಿಗೆ ಕಾರ್ಯ ಇದೆ. ಈ ಒಂದು 4 ನಿಶ್ಚಯದಲ್ಲಿ ಎಲ್ಲ 4 ತರಹದ ನಿಶ್ಚಯ ಏನಿದೆ, ಬಾಬನ ಮೇಲೆ ನಿಶ್ಚಯ, ಸ್ವಯಂನ ಮೇಲೆ ನಿಶ್ಚಯ, ಪರಿವಾರದ ಮೇಲೆ, ಡ್ರಾಮಾದ ಮೇಲೆ ನಿಶ್ಚಯ ಏನಿದೆ ಅಲ್ವಾ? ಬಾಬಾ ಅದೇ ನಿಶ್ಚಯದಲ್ಲಿ ಒಂದು ಯಾವುದಾದ್ರೂ ನಿಶ್ಚಯ ಕಡಿಮೆ ಇತ್ತಂದ್ರೂ ಹಲ್ಚಲಲ್ಲಿ ಬರ್ತೀರಿ. ಸೇವಾಕ್ಕೆ ಕಮ್ಮಿ, ಸೇವಾಕ್ಕೆ ಸಾಥ್ ಬಾಪ್ ತೋ ಸಕಾಶ ದೇನೆ ವಾಲೆ ಹೇ, ಲೇಕಿನ್ ಸಾಥಿ ಕೌನ್. ಅಂಡರ್ಲೈನ್ ಬಹಳ ಸೂಕ್ಷ್ಮ ಮಾತನ್ನು ಇಲ್ಲಿ ತಿಳಿಸಿದ್ದಾರೆ ಬಾಬರವರು. ಏನು ಹೇಳ್ತೀರಿ?
ನಿಶ್ಚಯ ಒಂದರಲ್ಲಿ ಎಲ್ಲಾದರೂ ಕಡಿಮೆ ಆಯಿತು ಅಂದರೆ ಹಲ್ಚಲಲ್ಲಿ ಬರ್ತೀರಿ. ಸೇವೆಯ ಜೊತೆಗಾರ, ತಂದೆಯಂತೂ ಸಕಾಶ ಕೊಡುವಂಥವ್ರಿದ್ದಾರೆ, ಆದರೆ ಜೊತೆಗಾರರು ಯಾರಿದ್ದಾರೆ ತಂದೆ ಜೊತೆಗೆ? साकार में साथ तो परिवार का है तो बाप ने देखा कि 3 निश्चय में मेजॉरिटी ठीक चल रहे हैं, लेकिन परिवार के साथ में निभाना, संस्कार मिलाना, एक एक को कल्याण की भावना से देखना और चलना, इसमें कोई बच्चे यथाशक्ति बन जाते हैं. बाबा ನೋಡಿಬಿಟ್ಟಿದ್ದಾರೆ. ಹಾಗಾಗಿ ಮೆಜಾರಿಟಿ ಸರಿಯಾಗಿ ನಡೀತಿದ್ರೆ 3 ನಿಶ್ಚಯದಲ್ಲಿ 1 ನಿಶ್ಚಯ ಪರಿವಾರದ ಜೊತೆಯಲ್ಲಿ ನಿಭಾಯಿಸುವುದು, ಸಂಸ್ಕಾರ ಮಿಲನ ಮಾಡಿಕೊಳ್ಳುವುದು, ಒಬ್ಬೊಬ್ಬರನ್ನ ಕಲ್ಯಾಣದ ಒಂದು ಭಾವನೆಯಿಂದ ನೋಡುವುದು, ನಡೆಯುವುದು, ಇದರಲ್ಲಿ ಕೆಲವು ಮಕ್ಕಳು ಯಥಾಶಕ್ತಿ ಆಗಿಬಿಟ್ಟಿದ್ದೀರಿ ಅಂದರೆ ಕಡಿಮೆ. लेकिन बाप ने देखा कि जो परिवार के निश्चय में नॉलेजफुल होकर सदा बाप समान साक्षीपन की स्थिति में संबंध में रहते हैं वही नंबर 1 या नंबर 1 डिवीज़न आते हैं. तो चेक करो, भाव स्वभाव परिवार में होता है तो छोटी छोटी गलतियां भी होती है, विघ्न आते हैं, वह परिवार के संबंध में ही आते हैं. ಚೆಕ್ ಮಾಡಿಕೊಡ್ರಿ. ಚಿಕ್ಕ ಚಿಕ್ಕ ತಪ್ಪುಗಳು ಕೂಡ ಪರಿವಾರದಲ್ಲಿ ಆಗ್ತದೆ, ವಿಘ್ನಗಳು ಕೂಡ ಬರ್ತದೆ, ಪರಿವಾರದಲ್ಲಿ ಸಂಬಂಧದಲ್ಲೇ ಬರ್ತದೆ. तो सबसे आवश्यक इस परिवार के संबंध में पास होना है. ಎಲ್ಲದಕ್ಕಿಂತ ಅವಶ್ಯಕವಾಗಿ ಪರಿವಾರದ ಸಂಬಂಧದಲ್ಲಿ ಸಮೀಪ ಬರಬೇಕು. अगर परिवार के साथ चलने में, तोड़ निभाने में कोई भी कमी होती है तो वहाँ विघ्न छोटा हो या बड़ा हो लेकिन तंग करता है. यहाँ क्यों, यहाँ कैसे ನೋಡಿ. ಇದೊಂದು ಮಾತು ಬಹಳ ಸ್ಟ್ರಾಂಗ್ ಆಗಿ ಹೇಳಿದ್ದಾರೆ ಪಾಪರವರು. ಪರಿವಾರದ ಜೊತೆಗೇ ನೀವು ತೋಡ್ ನಿಭಾಯಿಸಬೇಕು. ಯಾವುದೇ ಕಡಿಮೆ ಇರ್ತದೆ ಅಂದ್ರೂ ಕೂಡ ವಿಘ್ನ ಚಿಕ್ಕದಿರಲಿ ದೊಡ್ಡದಿರಲಿ, ಆದರೆ ತೊಂದರೆ ಅಂತೂ ಪಕ್ಕ ಕೊಡ್ತದೆ. ಇದ್ಯಾಕೆ ಹೀಗೆ ಅಂತ ಪರಿವಾರದ ಕನೆಕ್ಷನಲ್ಲಿ ಬರ್ತೀರಿ. तो क्यों के बजाय क्यों नहीं करना, लेकिन हमें मिलकर चलना है ಅಂತೀರಿ. ಇವಾಗ ಪರಿವಾರದಲ್ಲಿ ಬಂದಾಗ ಪರಿವಾರ की प्रीति निभानी है, ಪರಿವಾರದ ಪ್ರೀತಿ ನಿಭಾಯಿಸಬೇಕು. क्योंकि यहाँ बाप का परिवार है. ಇದು ಎಂಥ ಪರಿವಾರ? परमात्मा परिवार, भगवान का परिवार है. रिवाजी परिवार नहीं. नशा रहना चाहिए कि वाह बाबा, वाह ड्रामा, वाह मैं और वाह परिवार. ठीक है, बाबा ಕೇಳ್ತಿದ್ದಾರೆ. ಏನು ಅನ್ಕೋಬೇಕು? ನಿಶ್ಚಯ ಯಾವುದ್ರಲ್ಲಿ ಇರಬೇಕು? ವಾಹ ಬಾಬಾ, ವಾರೆ ಮೈ ಅಂತ ಹೇಳ್ಕೋಬೇಕು. ವಾಹ ಡ್ರಾಮಾ, ವಾಹ ಮೇರ ಪರಿವಾರ್. ठीक है, ಚೆಕ್ करते हो ಚಾರ್ ಹಿ ಮೇ ಪಾಸ್ ಹೋ. 4ರಲ್ಲೂ ಪಾಸ್ ಇದೀವಾ ಚೆಕ್ ಮಾಡ್ಕೊಳ್ತೀರಿ ಅಂತಿದ್ದಾರೆ ಬಾಬರವರು. ಚೆಕ್ ಮಾಡ್ಕೊಳ್ರಿ ಅಂತಿದ್ದಾರೆ ಬಾಬರವರು. ಇಷ್ಟೆಲ್ಲ ಮಾತುಗಳನ್ನ ಹೇಳ್ತಾ ಅಪ್ಪಾಜಿಯವರು ನಾವೆಲ್ಲ ಮಕ್ಕಳಿಗೆ ವರದಾನ ಕೊಡ್ತಾ ಇದ್ದಾರೆ. ವಿಧಾತಾ ಕೆ ಸಾಥ್ ಸಾಥ್ ವರದಾತ ಬನ್ ಸರ್ವ ಆತ್ಮಾओं में भल भरने वाले रहम दिल आत्मा भाव. ವಿಧಾತನ ಜೊತೆ ವರದಾತರಾಗಿ ಸರ್ವ ಆತ್ಮಗಳಲ್ಲಿ ಬಲವನ್ನು ತುಂಬುವಂತಹ ದಯಾಹೃದಯ ಆತ್ಮ ಆಗ್ರಿ. यदि कोई आत्मा इच्छुक है लेकिन हिम्मत न होने के कारण चाहना होते भी प्राप्ति नहीं कर सकती है, तो ऐसी आत्माओं के लिए विधाता अर्थात ज्ञानदाता बनने के साथ साथ रहम दिल बन वरदाता बनो. उन्हें अपनी शुभ भावना का एक्स्ट्रा बल दो. लेकिन ऐसे वरदानी मूर्त तभी बन सकते जब आपका हर संकल्प बाप के प्रति कुर्बान हो. हर समय, हर संकल्प, हर कर्म में वारी जाऊं का जो वचन लिया है उसे पालन करो. ಒಂದು ವೇಳೆ ಯಾವುದೇ ಆತ್ಮ ಇಚ್ಛುಕ ಇದ್ದಾರೆ, ಆದರೆ ಧೈರ್ಯ ಇಲ್ಲ ತೆಗೆದುಕೊಳ್ಳುವಂತಹ, ಧೈರ್ಯ ಇಲ್ಲದೇ ಇರುವ ಕಾರಣ ಅವರಿಗೊಂದು ಇಚ್ಛೆ ಇದ್ದು ಪ್ರಾಪ್ತಿ ಮಾಡ್ಕೊಳ್ಕಾಗ್ತಾ ಇಲ್ಲ ಅಂದರೆ, ಈ ಥರ ಆತ್ಮಗಳಿಗೆ ವಿಧಾತರಾಗ್ರಿ, ಅಂದರೆ ಜ್ಞಾನವನ್ನು ಕೊಡುವಂಥ ದಾತರಾಗಿ ಆಗುವುದರ ಜೊತೆಗೆ ದಯಾ ಹೃದಯಗಳಾಗಿ ವರದಾತರಾಗ್ರಿ. ಅವರ ತಮ್ಮ ಶುಭ ಭಾವನೆಯ ಎಕ್ಸ್ಟ್ರಾ ಬಲವನ್ನು, ಅವ್ರಿಗೆ ಏನು ಮಾಡಬೇಕು? ತಮ್ಮ ಶುಭ ಭಾವನೆಯ ಎಕ್ಸ್ಟ್ರಾ ಬಲವನ್ನು ತುಂಬ್ರಿ. ಆದರೆ ಈ ಥರ ವರದಾನಿ ಮೂರ್ತಿ ಯಾವಾಗ ಆಗ್ಲಿಕ್ಕೆ ಸಾಧ್ಯ ಅಂದರೆ, ಯಾವಾಗ ನಿಮ್ಮ ಪ್ರತಿ ಸಂಕಲ್ಪ ತಂದೆಯ ಪ್ರತಿ ಕುರ್ಬಾನ್ ಬಲಿಹಾರಿ, ಪ್ರತಿ ಸಮಯ, ಪ್ರತಿ ಸಂಕಲ್ಪ, ಪ್ರತಿ ಕರ್ಮದಲ್ಲಿ ನೀವು ಬಲಿಹಾರಿ ಆಗಿಬಿಡಬೇಕು. ಯಾವುದೋ ವಚನವನ್ನು ನೀವು ತೆಗೆದುಕೊಂಡಿದ್ದೀರಿ,
ಅದನ್ನು ಪಾಲನೆ ಮಾಡಿರಿ. ಸ್ಲೋಗನ್ अपने सत्य स्वरूप की स्मृति हो तो सत्यता की शक्ति आ जाएगी. ಸತ್ಯ ಸ್ವರೂಪದ ಸ್ಮೃತಿ ಇದ್ದಿದ್ದೆ ಆದರೆ ಸತ್ಯತೆಯ ಶಕ್ತಿ ಬರ್ತದೆ. ಸತ್ಯ ಸ್ವರೂಪ ಅಂದರೆ ಯಾವುದು? ಆತ್ಮಿಕ ಸ್ಮೃತಿ ಸ್ವರೂಪ ಅಲ್ವಾ? ಆ ಸ್ಮೃತಿ ಇದ್ದಿದ್ದೆ ಆದರೆ ಸತ್ಯದ ಶಕ್ತಿ ಬರ್ತದೆ ನಿಮ್ಮಲ್ಲಿ. व्यक्ति शारदली महान बनने के लिए मधुरता और नम्रता का गुण धारण करो. बाप दादा अब एक एक बच्चे के मस्तक में संपूर्ण पवित्रता की चमकती हुई मणि देखने चाहते हैं. अंडरलाइन. बाप दादा ಇವಾಗ ಒಂದೊಂದು ಮಗುವಿನ ಮಸ್ತಕದಲ್ಲಿ ಸಂಪೂರ್ಣ ಪವಿತ್ರತೆಯ ಹೊಳಿತಾ ಇರುವಂತಹ ಮಣಿಯನ್ನು ನೋಡಲು ಇಚ್ಛಿಸ್ತಾ ಇದ್ದಾರೆ. ರೂಹಾನಿಯತ್ ಸೆ ಚಮಕತೆ ಹುಯೆ ನಯನ ದೇಖನೆ ಚಾತೆ ಹೇ. ನೋಡಿ ನಿಮ್ಮ ಮಸ್ತಕ ಹೇಗಿರಬೇಕು? ಸಂಪೂರ್ಣ ಪವಿತ್ರತೆಯ ಹೊಳಿತಿರುವ ಮಣಿ ಥರ ಕಾಣಬೇಕು. ಮತ್ತು ಆತ್ಮಿಕತೆಯಿಂದ ಹೊಳಿತಾ ಇರುವ ನಯನವನ್ನು ನೋಡಲಿಕ್ಕೆ ಇಚ್ಛಿಸ್ತಾ ಇದ್ದಾರೆ ಬಾಬಾ. ಬೋಲ್ ಮೇ ಮಧುರತಾ, ನಿಮ್ಮ ವಾಣಿಯಲ್ಲಿ ಮಧುರತೆ, ವಿಶೇಷತೆ, ಅಮೂಲ್ಯ ಮಾತುಗಳನ್ನ ಕೇಳಲಿಕ್ಕೆ ಇಚ್ಛಿಸ್ತಾ ಇದ್ದಾರೆ. ಹಾಗೂ ಕರ್ಮದಲ್ಲಿ ಸಂತುಷ್ಟತೆ, ನಿರ್ಮಾಣತೆ ಸದಾ ನೋಡಲಿಕ್ಕೆ ಇಚ್ಛಿಸ್ತಾ ಇದ್ದಾರೆ ಬಾಬರವರು. ಬಾಪ್ ದಾದಾ ಎಲ್ಲ ಮಕ್ಕಳನ್ನು ಅತೀ ಸಮೀಪದಲ್ಲಿ ನೋಡ್ತಾ ಇದ್ದಾರೆ. ಪ್ರತಿಯೊಂದು ಮಕ್ಕಳನ್ನು ಈ ಸಮಯದಲ್ಲಿ ಸತ್ತೋಗುಣಿ ಸಮಯ, ಬ್ರಹ್ಮ ಮುಹೂರ್ತಕ್ಕೆ ಸಮಾನಾದ ಸಮಯ. ಏನು ಸಂಕಲ್ಪ ಮಾಡ್ತೀರಿ ಪರಮಾತ್ಮನ ಜೊತೆ, ಏನು ಮನಸ್ಸು ಬುದ್ಧಿ ಜೋಡಿಸ್ತೀರಿ? ಈ ಸಮಯದಲ್ಲಿ ಯಾರೆಲ್ಲ ಸಮಯವನ್ನು ಕೊಟ್ಟು ಪರಮಾತ್ಮನ ಜೊತೆ ಮನಸ್ಸು ಬುದ್ಧಿ ಜೋಡಿಸುವಂತಹ ಪ್ರಯಾಸದಲ್ಲಿದ್ದೀರಿ ಅಥವಾ ಜೋಡಿಸಿ ಕೂತ್ಕೊಂಡಿದ್ದಾರೆ ಅಂತಹ ಮಕ್ಕಳ ಪ್ರತಿ ಸಂಕಲ್ಪ ಸಿದ್ಧಿಯಾಗಲಿದೆ. ಅಟೆನ್ಷನ್ ಪ್ಲೀಸ್. ನೆಕ್ಸ್ಟ್ 30 ಮಿನಿಟ್ಸ್ ನಾವು ಬಾಬರವರ ಜೊತೆ ಹೇಗೆ ಕನೆಕ್ಟ್ ಆಗ್ತೇವೆ? ನ್ಯೂಮಾಶ್ರಮ್ ಪರಮಾತ್ಮ ಅಮೃತ ವೇಳೆಗೆ ಸಮಾನವಾದ ಸಮಯ ಅಂತ ಹೇಳಿದ್ದಾರೆ. ಈಗ ನಾವೆಲ್ಲರೂ ಜ್ಞಾನ ಸ್ನಾನ ಮಾಡಿದ್ವಿ. ಈಗ ಬಾಬಾ ಪರಮಾತ್ಮನ ಸಾನ್ನಿಧ್ಯದಲ್ಲಿ ಕುಳಿತು ಜ್ಞಾನ ಸ್ನಾನ ಆಯಿತು. ಯೋಗಾಗ್ನಿಯಲ್ಲಿ ಕರೆದುಕೊಂಡು ಹೋಗ್ತಾರೆ ಪರಮಾತ್ಮ. ಯೋಗಾಗ್ನಿಯಲ್ಲಿ ನಾವು ಆತ್ಮ ತಪ್ಪಿಸಿ ಆತ್ಮದಲ್ಲಿರುವ ಎಲ್ಲ ವಿಕರ್ಮ ಭಸ್ಮ ಮಾಡಿಕೊಳ್ಳಬೇಕು. ಎಲ್ಲ ಹಳೆಯ ಸಂಸ್ಕಾರಗಳನ್ನು ಕರಗಿಸಿಕೋಬೇಕು. ಆತ್ಮದಲ್ಲಿ ಆಳವಾದ ದೇಹಾಭಿಮಾನದ ಕಲೆಗಳನ್ನು ಕ್ಲೀನ್ ಮಾಡಿಕೊಳ್ಳುವ ಸಮಯವಾಗಿದೆ. ಸಂಕಲ್ಪ ಶುದ್ಧವಾಗಲಿದೆ. ಪ್ರತಿ ಸೆಕೆಂಡ್ ಪರಮಾತ್ಮ ಶಕ್ತಿಭರಿತ ದೃಷ್ಟಿ ಕೊಡ್ತಾ ಹೋಗ್ತಾರೆ. ನಾವೆಲ್ಲರೂ ಅನುಭವ ಮಾಡಬೇಕು. ಪರಮಾತ್ಮ ವರದಾನಿ ಹಸ್ತ ನನ್ನ ತಲೆಯ ಮೇಲಿದೆ. ಪರಮಾತ್ಮ ವರದಾನಿ ಹಸ್ತ ನನ್ನ ತಲೆಯ ಮೇಲಿದೆ. ನಿರಂತರ ವರದಾನಿ ಹಸ್ತದಿಂದ ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳು ನನ್ನ ಆತ್ಮನಲ್ಲಿ ತುಂಬಿಕೊಳ್ತಾ ಇದೆ. ಸುಖ, ಶಾಂತಿ, ಪ್ರೇಮ, ಆನಂದ, ಶಕ್ತಿ, ಪವಿತ್ರತೆ
ಸಮಯಕ್ಕೆ ಸಮಾನವಾದ ಸಮಯ. ಪರಮಾತ್ಮ ವರದ ಹಸ್ತ ತಲೆ ಮೇಲಿದೆ. ಸೂಕ್ಷ್ಮ ವತನದಲ್ಲಿದ್ದೇನೆ. ಸರ್ವಶಕ್ತಿವಂತನ ಸರ್ವಶಕ್ತಿ ಕಿರಣಗಳನ್ನು ಅನುಭವ ಮಾಡ್ತಾ ಇದ್ದೇನೆ. ನನ್ನ ಮಸ್ತಕದಲ್ಲಿ ಪರಮಾತ್ಮ ವರದ ಹಸ್ತ ಕೋಟೆಯಲ್ಲಿ ಕೆಲವರಲ್ಲಿ ಕೆಲವರು ಈ ಸಮಯದಲ್ಲಿ ಪರಮಾತ್ಮನ ಕಡೆ ಆಕರ್ಷಿತರಾಗಿದ್ದೀರಿ. ಮನಸ್ಸು ಬುದ್ಧಿ ಏಕಾಗ್ರಗೊಂಡಿದೆ. ಏಕರಸ ಸ್ಥಿತಿಯಲ್ಲಿ ಏಕಾಂತವಾಸಿಯಾಗಿ ಏಕಾಗ್ರಚಿತ್ತ ಏಕರಸ ಸ್ಥಿತಿಯಲ್ಲಿ ಕುಳಿತುಕೊಂಡಿದ್ದೇವೆ. ಪರಮಾತ್ಮ ವರದ ಹಸ್ತ ತಲೆಯ ಮೇಲೆ ಅನುಭವವಾಗುತ್ತಿದೆ. ಸರ್ವಶಕ್ತಿ ಕಿರಣಗಳಲ್ಲಿ ಭರ್ಪೂರ ಮಾಡ್ತಾ ಇದ್ದಾರೆ ಬಾಬಾ. ಅವರ ವರದಾನಿ ಹಸ್ತ ವರದಾನಿ ಕೈಯನ್ನು ತಲೆ ಮೇಲೆ ಅನುಭವ ಮಾಡಿ ಚೆಹರೆಯಲ್ಲಿ ಮುಗುಳ್ನಗೆ. ನನ್ನಷ್ಟು ಪದಮಾಪದಂ ಭಾಗ್ಯಶಾಲಿ ಯಾರೂ ಇಲ್ಲ ಜಗತ್ತಿನಲ್ಲಿ. ಯಾರಿಗೆ ಸ್ವಯಂ ಪರಮಾತ್ಮ ಸಮ್ಮುಖದಲ್ಲಿ ಬಂದು ಶಕ್ತಿ ಕಿರಣಗಳಲ್ಲಿ ಶೃಂಗಾರ ಮಾಡ್ತಾ ಇದ್ದಾರೆ. ಶೃಂಗಾರ ಮಾಡ್ತಾ ಇದ್ದಾರೆ. ನಿರಂತರ ಕರೆಂಟನ್ನು ತುಂಬುತ್ತಾ ಇದ್ದಾರೆ. ನಾನು ಆತ್ಮ ನಿರೋಗಿಯಾಗಿದ್ದೇನೆ. ಆತ್ಮ ನಿರೋಗಿ, ಶರೀರ ನಿರೋಗಿಯಾಗುತ್ತಿದೆ. ಪರಮಾತ್ಮ ವರದ ಹಸ್ತದಿಂದ ನಿರಂತರ ಸರ್ವಶಕ್ತಿ ಕಿರಣಗಳು ನನ್ನ ಆತ್ಮನಲ್ಲಿ ತುಂಬುತ್ತಾ ಶರೀರದ ಅಂಗದಲ್ಲೂ ಕೂಡ ಪ್ರಸರಿಸುತ್ತಿದೆ ಕರೆಂಟಿನ ರೂಪದಲ್ಲಿ. ಎಲ್ಲ ನೆಗೆಟಿವ್ ಬ್ಲಾಕೇಜಸ್ ಕ್ಲಿಯರ್ ಆಗಿ ಎಲ್ಲ ರೋಗಗಳಿಂದ ಮುಕ್ತಿಯನ್ನು ಹೊಂದಿದ್ದೇನೆ. ಏಕ್ದಮ್ ಲೈಟ್ನ ಅನುಭವ, ಹಗೂರತಿ ಅನುಭವ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ನಾನು ಆತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಪಾಪದಾದ ಅವರ ನಯನಗಳಿಂದ ಕರೆಂಟ್ ತುಂಬುತ್ತಾ ಇದ್ದಾರೆ. ಅವರ ವರದ ಹಸ್ತದಿಂದ ಶಕ್ತಿ ಕಿರಣಗಳಲ್ಲಿ ಶೃಂಗಾರ ಭರ್ಪೂರ ಮಾಡ್ತಾ ಇದ್ದಾರೆ. ನಾನು ಆತ್ಮ ಫರಿಸ್ತಾ ಆಗಿದ್ದೇನೆ. ಸೂಕ್ಷ್ಮ ವತನದಲ್ಲಿ ಲೈಟ್ನ ಶರೀರಧಾರಿ ಫರಿಸ್ತಾ ಎಲ್ಲ ರಸ್ತೆಗಳಿಂದ ಮುಕ್ತ, ಬಂಧನ ಮುಕ್ತ ಫರಿಸ್ತಾ ಆಗಿದ್ದೇನೆ. ಸುಖದಾಯಿ ಫರಿಸ್ತಾ ಆಗಿದ್ದೇನೆ. ಹಗೂರತೆಯ ಫರಿಸ್ತಾ ಎಲ್ಲ ಲೆಕ್ಕಾಚಾರದ ಹೊರೆಯಿಂದ ಲೈಟ್ ಆಗಿದ್ದೇನೆ. ನಿರಂತರ ಸದಾ ಪರಮಾತ್ಮ ಕಂಬೈನ್ಡ್ ಸ್ವರೂಪದ ಅನುಭವ ಮಾಡ್ತಾ ಇದೆ. ನನ್ನ ಜೊತೆಗೆ ಇದ್ದಾರೆ ಪರಮಾತ್ಮ. ಸದಾ ನಿರೋಗಿಯಾಗಿದ್ದೇನೆ, ನಿರ್ವಿಘ್ನನಾಗಿದ್ದೇನೆ, ಸಂತುಷ್ಟ ಮಣಿಯಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಬಾಬಾ ಪರಮಾತ್ಮ ಒಂದೊಂದು ಮಗುವನ್ನು ಕರೀತಾ ಇದ್ದಾರೆ ಸಮೀಪಕ್ಕೆ. ವರದ ಹಸ್ತವನ್ನು ತಲೆಯ ಮೇಲಿಂದ ಮಸ್ತಕ ಹಣೆಗೆ
ಸ್ಪರ್ಶ ಮಾಡ್ತಾ ಇದ್ದಾರೆ. ಸೆಕೆಂಡಿನಲ್ಲಿ ಬಾಪದಾದ ನಾವೆಲ್ಲ ಮಕ್ಕಳನ್ನು ಹಿಸ್ಟ್ರಿ ಹಾಲ್ಗೆ ಕರೆದುಕೊಂಡು ಬರ್ತಾರೆ. ಸಾಕಾರದಲ್ಲಿ ಅನುಭವ ಮಾಡಿ. ಹಿಸ್ಟ್ರಿ ಹಾಲ್ ಎಲ್ಲ ಪೂರ್ವಜ ಆತ್ಮರ ದೃಷ್ಟಿಯನ್ನು ಪಡೆದು ಶಾಂತಿ ಸ್ತಂಭದ ಮುಂದೆ ಬಂದು ಕುಳಿತುಕೊಳ್ತಾ ಇದ್ದೇವೆ. ಅನುಭವ ಮಾಡಿ. ಶಾಂತಿ ಸ್ತಂಭದ ಮುಂದೆ अपने प्यारे बाबा का प्यार. बाबा की मुरलिया अमृत रस बरसाए, मस्त मगन हो जाए मनवा झूमे नाचे गाए. बाबा की मुरलिया अमृत रस बरसाए, मस्त मगन हो जाए मनवा झूमे नाचे गाए. बाबा मुरली मधुबन तीनों अपने हैं संसार. वो कितना प्यारा है, वो कितना प्यारा है अपने प्यारे बाबा का प्यार. वो कितना प्यारा है अपने प्यारे बाबा का प्यार. इसमें खुशियाँ हैं अपार, इसमें जन्नत की बहार. वो कितना प्यारा है, वो कितना प्यारा है, वो कितना प्यारा है अपने प्यारे बाबा का प्यार. Tower of peace, tower of purity, tower of might, tower of knowledge. ಶಾಂತಿ ಸ್ತಂಭವನ್ನು ಸುತ್ತುತ್ತ ವಿಚಿತ್ರ ತಾಕತ್ತನ್ನು ಅನುಭವ ಮಾಡ್ತಾ ಇದ್ದೇನೆ. ಇಲ್ಲಿ ಬಾಪದಾದ ಇದ್ದಾರೆ ಶಾಂತಿ ಸ್ತಂಭದಲ್ಲಿ. ಪವರ್ಫುಲ್ ದೃಷ್ಟಿ ಪಡೆದುಕೊಳ್ತಾ ಇದ್ದೀನಿ. ಶಾಂತಿ ಸ್ತಂಭವನ್ನು ಸುತ್ತಿ ಬಾಪ್ದಾದಾರವರ ಕಮರದಲ್ಲಿ ಬಂದು ಫೋಕಸ್ ಲೈಟನ್ನು ಪಡೆದು ಬಾಪ್ ಸಮಾನ ಭವದ ವರದಾನ ಪಡೆದು ಕುಟೀರದಲ್ಲಿ ಕುಳಿತು ಎಲ್ಲ ಮಾತುಗಳನ್ನು ಹೃದಯದ ಭಾರವನ್ನು ಈಶ್ವರನಿಗೆ ಅರ್ಪಿಸುತ್ತಾ ಹಗೂರನಾಗಿ ನನ್ನ ಆತ್ಮ 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 ಸ್ಮೃತಿಯಲ್ಲಿ ಏಕ್ದಮ್ ಲೈಟ್ ಅನುಭವ ಮಾಡುತ್ತಾ ಮಾಡುತ್ತಾ ನನ್ನ ಆತ್ಮ ಫರಿಸ್ತಾ ಸ್ವರೂಪದಲ್ಲಿ ಸೂಕ್ಷ್ಮ ವತನವನ್ನು ತಲುಪಿದ್ದೇನೆ. ಸೂಕ್ಷ್ಮ ವತನದಲ್ಲಿ ಬಾಪದಾದಾರವರ ಸಮ್ಮುಖದಲ್ಲಿ ಕುಳಿತಿದ್ದೇನೆ. ಮರಳಿ ಬಾಪದಾದಾರವರ ನಯನದಿಂದ ಕರೆಂಟನ್ನು ಗ್ರಹಿಸುತ್ತಿದ್ದೇನೆ. ಮರಳಿ ನಿರಂತರ ಪರಮಾತ್ಮ ಕರೆಂಟ್ ಗ್ರಹಿಸುತ್ತಿದ್ದೇನೆ. ಸೂಕ್ಷ್ಮ ವತನದಲ್ಲಿ ಫರಿಸ್ತಾ ನಾನು ಫರಿಸ್ತಾ
ಅನುಭವ ಮಾಡಿ ಎಲ್ಲರೂ ಸಾಲು ಸಾಲಾಗಿ ಅರ್ಧ ಚಂದ್ರಮನ ರೂಪದಲ್ಲಿ ನಿಂತುಕೊಂಡಿದ್ದೇವೆ. ಬಾಬಾ ನಮ್ಮ ಹತ್ರ ಬರ್ತಾ ಇದ್ದಾರೆ. ನಮ್ಮ ವರದ ತನ್ನ ವರದ ಹಸ್ತದಿಂದ ನಮಗೆ ವರದಾನವನ್ನು ಕೊಡ್ತಾ ಇದ್ದಾರೆ. ಅನುಭವ ಮಾಡ್ತಾ ಹೋಗಿ. ನಮ್ಮೆಲ್ಲರ ತಲೆ ಮೇಲೆ ವರದಾನಿ ಹಸ್ತ ಪರಮಾತ್ಮ. ಎಲ್ಲರೂ ಅನುಭವ ಮಾಡಬೇಕು. ಬಾಬಾ ಒಬ್ಬೊಬ್ಬರ ಹತ್ರ ಬರ್ತಾರೆ. ಇವಾಗ ವಚನದಲ್ಲಿ ಪ್ರತಿಯೊಂದು ಮಗುವಿನ ಹತ್ರ ಬಾಬಾ ಬರ್ತಾ ಇದ್ದಾರೆ. ಅಟೆನ್ಷನ್ ಪ್ಲೀಸ್. ಬ್ರಹ್ಮ ಮುಹೂರ್ತಕ್ಕೆ ಸಮಾನವಾದ ಶತಗುಣಿ ಸಮಯದಲ್ಲಿ ಡೈರೆಕ್ಟ್ ಈಶ್ವರನನ್ನು ಮಿಲನ ಮಾಡುವ ಭಾಗ್ಯ ನಮ್ಮದಾಗಿದೆ. ಪದಂ ಭಾಗ್ಯಶಾಲಿ ಆತ್ಮಗಳು. ಒಂದೊಂದು ಮಗುವಿನ ಹತ್ರ ಬರ್ತಾರೆ ಬಾಬಾ. ನಿಶ್ಚಯ ಬುದ್ಧಿ ವಿಜಯಿ ರಚನ್ ಆತ್ಮ ಭವದ ವರದಾನವನ್ನು ಕೊಡ್ತಾ ಇದ್ದಾರೆ. ಸದಾ ಸಫಲತಾ ಮೂರ್ಛ ಆತ್ಮಭವದ ವರದಾನವನ್ನು ಕೊಡ್ತಾ ಇದ್ದಾರೆ. ಮಾಸ್ಟರ್ ತ್ರಿಕಾಲದರ್ಶಿ, ಮಾಸ್ಟರ್ ತ್ರಿನೇತ್ರಿ ಭವದ ವರದಾನವನ್ನು ಕೊಡ್ತಾ ಇದ್ದಾರೆ. ಈ ಸರ್ವ ವರದಾನಗಳಿಂದ ನಾವೆಲ್ಲರೂ ಭರ್ಪೂರರಾಗಿದ್ದೇವೆ. ಬಾಬರವರ ನಯನಗಳಲ್ಲೇ ನೋಡ್ತಾ ಇದ್ದೇವೆ. ಮಗನ್ ಅವಸ್ಥೆಯಲ್ಲಿದ್ದೇವೆ. ಬಾಬಾ ಎಲ್ರಿಗೂ ದೃಷ್ಟಿ ಕೊಡ್ತಾ ಇದ್ದಾರೆ. ಈಗ ವಿಶೇಷ ತಾಕತ್ತನ್ನು ತುಂಬುತ್ತಾ ಇದ್ದಾರೆ. ನಮ್ಮೆಲ್ಲರ ಸಮ್ಮುಖದಲ್ಲಿ ಮಮ್ಮ ಜಗದಂಬ ಸರಸ್ವತಿ ಇಮರ್ಜ್ ಮಾಡಿದ್ದಾರೆ ಅವ್ರನ್ನ. ಬಾಬಾ ಒಂದೊಂದು ಮಗುವಿಗೆ ತಿಲಕವನ್ನು ಹಚ್ಚಲಾಗ್ತಾ ಇದೆ. ಮಮ್ಮ ತಿಲಕ ಹಚ್ತಾ ಇದ್ದಾರೆ. ಮಗುಳು ನಕ್ತ ದೃಷ್ಟಿ ಕೊಡ್ತಾ ಬಾಬಾ ದೃಷ್ಟಿ ಕೊಡ್ತಾ ಇದ್ದಾರೆ. ಮಮ್ಮ ತಿಲಕ ಹಚ್ತಾ ಇದ್ದಾರೆ. ವಿಜಯ್ ಭವ, ವಿಜಯ್ ಭವ, ವಿಜಯ್ ಭವ, ವಿಜಯ್ ಭವ. ಏನೆಲ್ಲ ಕಾರ್ಯಗಳು, ಏನೆಲ್ಲ ಸಂಕಲ್ಪಗಳು ಎಲ್ಲದರಲ್ಲೂ ಸಿದ್ಧಿಯಾಗಲೆಂಬ ವಿಜಯ್ ಭವದ ತಿಲಕವನ್ನು ಹಚ್ತಾ ಇದ್ದಾರೆ. ಬಾಬಾ ಮಗುಳು ನಕ್ತ ದೃಷ್ಟಿ ಕೊಡ್ತಾನೇ ಇದ್ದಾರೆ. ಅನುಭವ ಮಾಡಿ. बाबा हम पास तेरे आए, पास तेरे आए।
शैना भाती है अब याद घर की आती है, करे इशारा किरण तुम्हारी जैसे हमें बुलाती है, तेरी याद में समा के हम तो तुम सा ही बन जाए, पास तेरे उड़ आए, पास तेरे उड़ आए। बस कुछ पल की बात है, फिर घर चलना साथ है, हाथ में हाथ तुम्हारे बाबा, प्यार की बरसात है, संगम युग में संग में तेरे हर पल मिलन मनाए, पास तेरे उड़ आए, पास तेरे उड़ आए। अंबर से भी पार है, मणियों का गार है, परम शांति विश्राम यहाँ पर, ज्योति का भंडार है, परमानंद सुधा नैनों से वसुधा पर छलकाए। ಎಲ್ಲರೂ ಜಾಗೃತ ಅವಸ್ಥೆಯಲ್ಲಿದ್ದು ಪರಮಾತ್ಮ ದೃಷ್ಟಿಯನ್ನು ಪ್ರಾಪ್ತಿ ಮಾಡಿಕೊಳ್ತಾ ಇದ್ದೇವೆ. ಸರ್ವಶಕ್ತಿ ಕಿರಣಗಳಲ್ಲಿ ಪರಮಾತ್ಮ ಶೃಂಗಾರ ಮಾಡ್ತಾ ಇದ್ದಾರೆ. ಅನುಭವ ಮಾಡಿ ವತನದಲ್ಲಿ ಡೈರೆಕ್ಟ್ ಪರಮಾತ್ಮ ಬಾಪದಾದ ಅವ್ಯಕ್ತ ಬಾಪದಾದ ಅವರ ದೃಷ್ಟಿ ಮಸ್ತಕದಲ್ಲಿ ಶಾಂತಿ ಪವಿತ್ರತೆಯ ಶಕ್ತಿ ಪ್ರಕಂಪನಗಳನ್ನು ಗ್ರಹಿಸುತ್ತಿದ್ದೇನೆ. ಬಾಬಾ ಒಂದೊಂದು ಮಗುವಿನ ಮಸ್ತಕದಲ್ಲಿ ತನ್ನ ವರದ ಹಸ್ತದ ಬೆರಳನ್ನಿಟ್ಟು ಅನುಭವ ಮಾಡಿ, ಬೆರಳಲ್ಲಿ ಹೀಗೆ ಸ್ಪರ್ಶ ಹೇಗೆ ಬೊಟ್ಟು ಹಚ್ಕೊಳ್ತಿರ್ತೀರ ಹಾಗೆ ಬಾಬನ ವರದಾನಿ ಹಸ್ತದ ಬೆರಳು ನನ್ನ ಮಸ್ತಕಕ್ಕೆ ಸ್ಪರ್ಶವಾಗಿ ನನ್ನ ಆತ್ಮದಲ್ಲಿರುವ ದುಃಖವನ್ನು ಹೀರಿಕೊಳ್ತಾ ಇದ್ದಾರೆ, ಪಾಪವನ್ನು ಹೀರಿಕೊಳ್ತಾ ಇದ್ದಾರೆ, ಬ್ಲಾಂಟಿಂಗ್ ಪೇಪರ್ ಥರ ಹೀರಿಕೊಳ್ತಾ ಇದ್ದಾರೆ, ಎಲ್ಲ ನೋವನ್ನು ಹೀರಿಕೊಳ್ತಾ ಇದ್ದಾರೆ. ಅನುಭವ ಮಾಡಿ ಪರಮಾತ್ಮ ಶಿವ ಬ್ಲಾಂಟಿಂಗ್ ಪೇಪರ್ ಆಗಿ ಎಲ್ಲ ದುಃಖವನ್ನು ಪಾಪವನ್ನು ಹೀರಿಕೊಳ್ತಾ ಇದ್ದಾರೆ, ನೋವನ್ನು ಹೀರಿಕೊಳ್ತಾ ಇದ್ದಾರೆ. ಯೋಗವನ್ನು ಜೋಡಿಸಿದ್ದೀರಿ ಅವರ ಜೊತೆಗೆ, ಎಲ್ಲವನ್ನು ಹೀರಿಕೊಂಡಿದ್ದಾರೆ. ಚಿಂತೆಯನ್ನು, ಭಾರವನ್ನು, ಭಯವನ್ನು, ಬೇಜಾರನ್ನು ಎಲ್ಲವನ್ನು ಹೀರಿಕೊಳ್ತಾ ಇದ್ದಾರೆ. ಶಕ್ತಿ ತುಂಬ್ತಾ ಇದ್ದಾರೆ, ಹೀರಿಕೊಳ್ತಾ ಇದ್ದಾರೆ. ನೆಗೆಟಿವನ್ನು ಪಾಸಿಟಿವನ್ನು ತುಂಬ್ತಾ ಇದ್ದಾರೆ. ಅನುಭವ ಮಾಡಿ. इसलिए परमात्मा ने बताया
ಬಾಪ್ದಾದ ಪ್ರತಿಯೊಂದು ಮಗುವಿನ ಮಸ್ತಕದಲ್ಲಿ ತನ್ನ ವರದ ಹಸ್ತದ ಬೆರಳನ್ನು ಇಟ್ಟು ಎಲ್ಲ ನೆಗೆಟಿವಿಟಿಯನ್ನು ಹೀರಿಕೊಳ್ತಾ ಇದ್ದಾರೆ. ಸಕಾರಾತ್ಮಕತೆಯಲ್ಲಿ ಭರ್ಪೂರ ಮಾಡ್ತಾ ಇದ್ದಾರೆ. ಹೇಗೆ ಇಂಜೆಕ್ಷನ್ ಮುಖಾಂತರ ಔಷಧಿಯನ್ನು ಹೀರ್ಕೊಳ್ತದೆ, ಹಾಗೆ ಪರಮಾತ್ಮ ತನ್ನ ವರದ ಹಸ್ತದ ಬೆರಳಿನಿಂದ ನಾವು ಆತ್ಮದಲ್ಲಿರುವ ಎಲ್ಲ ನೆಗೆಟಿವ್ ಬಲಹೀನತೆಗಳನ್ನು ಹೀರಿಕೊಳ್ತಾ ಇದ್ದಾರೆ. ಬಲಹೀನತೆಗಳನ್ನು ಹೀರಿಕೊಳ್ತಾ ಇದ್ದಾರೆ. ಸಮರ್ಥತೆಗಳನ್ನು ತುಂಬುತ್ತಾ ಇದ್ದಾರೆ. ಸಮರ್ಥತೆಗಳನ್ನು ತುಂಬುತ್ತಾ ಇದ್ದಾರೆ. ನನ್ನ ಬಾಬಾ, ನನ್ನ ಬಾಬಾ, मेरा बाबा प्यारा बाबा, मीठा बाबा, मेरा बाबा, बाबा बाबा। बच्चे एक शब्द मेरा कहने से तुम अधिकारी बन गए। जहाँ मेरापन है वहाँ अधिकार है। यह बाबा शब्द ही सर्व खजानों की चाबी है। ये बस दिल से कहो मेरा बाबा, साथ चलेंगे मेरा बाबा। हाँ जी मेरा बाबा, प्यारा बाबा, सच्चा बाबा, अपना बना लिया, अपना दिल में समा लिया। ಪರಮಾತ್ಮ ನನ್ನ ಬಾಬಾ, ಹೃದಯ ರಾಮ ಬಾಪದಾದ ನಾವೆಲ್ಲ ಮಕ್ಕಳನ್ನು ಸಮೀಪದಲ್ಲಿ ಕರೆದು ಒಂದೊಂದು ಮಗುವಿಗೆ ವಿಜಯೀಭವದ ತಿಲಕವನ್ನು ಹಚ್ತಾ ಕೊರಳಲ್ಲಿ ರಕ್ಷಕ ಕವಚವನ್ನು ಹಾಕ್ತಾ ಇದ್ದಾರೆ. ಪವಿತ್ರತೆಯ ಗೋಲ್ಡನ್ ಬ್ಯಾಡ್ಜನ್ನು ಹಾಕ್ತಾ ಇದ್ದಾರೆ. ಒಂದೊಂದು ಮಗುವಿನ ಕೈಗೆ ಬೆರಳಿಗೆ ಸದಾ ಸುಮಂಗಲಿ ಭವದ ಗೋಲ್ಡನ್ ರಿಂಗನ್ನು ತೊಡಿಸ್ತಾ ಇದ್ದಾರೆ. ಗೋಲ್ಡನ್ ರಿಂಗನ್ನು ತೊಡಿಸುತ್ತಾ ಒಂದೊಂದು ಮಗುವಿನ ಕೈಗೆ ಬ್ರಾಸ್ಲೆಟನ್ನು ಕಟ್ತಾ ಇದ್ದಾರೆ. ವಿಘ್ನ ವಿನಾಶಕ ಆತ್ಮಾಭವ ಎನ್ನುತ್ತಿದ್ದಾರೆ. ವಿಘ್ನ ವಿನಾಶಕ ಬ್ರಾಸ್ಲೆಟಲ್ಲಿ ಬರೆಯಲಾಗಿದೆ ವಿಘ್ನ ವಿನಾಶಕ ಆತ್ಮಾಭವ ಎಂದು. ಬಾಬಾ ಈಗ ಒಂದೊಂದು ಮಗುವಿಗೆ ಅಮೃತ ಕೊಡಿಸ್ತಾ ಇದ್ದಾರೆ. ಅಮರ ಭವ ಅಮರ ಭವ ಅಮರ ಭವದ ವರದಾನ ಕೊಡ್ತಾ ಇದ್ದಾರೆ. ಬಾಬಾ ಲಾಸ್ಟ್ ಮಿನಿಟಲ್ಲಿ ಎಲ್ಲ ಮಕ್ಕಳಿಗೆ ಟೋಲಿಗೆನ ತಿನ್ನಿಸ್ತಾ ಇದ್ದಾರೆ. ಯಾರೆಲ್ಲ ಟೋಲಿ ಸ್ವೀಕರಿಸ್ತಾ ಇದ್ದಾರೆ ಎಲ್ಲರ ಕಾಲಕಂಠಕ ದೂರವಾಗಿದೆ, ಕಾಲಕಂಠಕ ದೂರವಾಗಿದೆ. ಪರಮಾತ್ಮ ಮಗಳು ನಗೋತ್ಸವದಾಯಿ ಹೇಳ್ತಾ ಇದ್ದಾರೆ, ವಾಹನನ ಮಕ್ಕಳೇ ವಾಹನನ ಮಕ್ಕಳೇ ಅಂತ ಹೇಳ್ತಾ ಬಾಪ್ ದಾದಾ ವಿದಾಯಿ ಹೇಳ್ತಾ ಇದ್ದಾರೆ. ಬಾಪ್ ದಾದಾರವರಿಗೆ ಸತ್ಯ ಸತ್ಯ ಹೃದಯದಿಂದ ನಾವೆಲ್ಲ ಮಕ್ಕಳು ನಮಸ್ತೆ ಪರಮಾತ್ಮ, ನಮಸ್ತೆ ಬಾಬಾ, ನಮಸ್ತೆ ಅಪ್ಪಾಜಿ ಅಂತ ಹೇಳ್ತಾ ಸೂಕ್ಷ್ಮ ವತನದಿಂದ ಸ್ಥೂಲ ಸಾಕಾರದಲ್ಲಿ ಸ್ಥೂಲ ಶರೀರದಲ್ಲಿ ಭೃಕುಟಿಯ ಮಧ್ಯದಲ್ಲಿ ಬಂದು ವಿರಾಜಮಾನನಾಗಿದ್ದೇನೆ. ಮಸ್ತಕ ಮಣಿಯಾಗಿದ್ದೇನೆ. ಮಸ್ತಕದಲ್ಲಿ ದಿವ್ಯತೆಯ ದಿವ್ಯತೆ, ಪ್ರಕಾಶತೆಯ ಪ್ರಕಾಶತೆ, ಮನೆಯ ತುಂಬ ಪ್ರಕಾಶತೆಯ ಪ್ರಕಂಪನಗಳು ಹರಡಿ ಹರಡಿ ಮನೆ ಮಂದಿರವಾಗಿದೆ. ಮನೆಯಲ್ಲಿರುವ ಎಲ್ಲ ಆತ್ಮಗಳು ಶಾಂತ ಚಿತ್ತದವರಾಗಿದ್ದಾರೆ. ಮನೆಯ ತುಂಬ ಶಾಂತಿ ಕಿರಣಗಳು ವೈಬ್ರೇಷನ್ಸ್ ಹರಡಿ
ಮನೆಯ ವಾಯುಮಂಡಲ ಶಾಂತವಾಗಿದೆ, ಶಾಂತವಾಗಿದೆ, ಶಾಂತವಾಗಿದೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ನಾನಾತ್ಮ ವಿಘ್ನ ವಿನಾಶಕನಾಗಿದ್ದೇನೆ. ನಾನಾತ್ಮ ವಿಘ್ನ ವಿನಾಶಕನಾಗಿದ್ದೇನೆ. ನಾನಾತ್ಮ ವಿಘ್ನ ವಿನಾಶಕನಾಗಿದ್ದೇನೆ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಎಲ್ಲ ದಿವ್ಯ ಫರಿಸ್ತೆಗಳಿಗೆ ಗುಡ್ ಈವ್ನಿಂಗ್, ನಮಸ್ತೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಎಲ್ರಿಗೂ ಓಂ ಶಾಂತಿ, ನಮಸ್ತೆ. ಓಂ ಶಾಂತಿ, ಓಂ ಶಾಂತಿ. ಎಲ್ರಿಗೂ ಓಂ ಶಾಂತಿ. ಶಾಂತಿ. ಎಲ್ರಿಗೂ ಓಂ ಶಾಂತಿ.